ಪರಿವಾರ ದೇವತಾಯ ಸುಪ್ರಸನ್ನ ಎಲ್ಲ ಕೊಡ್ತಾರೆ ನಾವು ಕೊಡೋದ ಕೊಡಿ ಒಳಗೆ ಮತ್ತೆ ಹೊರಗೆ ಸರಿ ಸರಿ ಅವರು ಬಿಲ್ಡಿಂಗ್ ಕಂಪ್ಲೀಟ್ ಅದು ಅಗತ್ಯ ಇಲ್ಲ ಅದಕ್ಕೆ ಟೈಮ್ ಬಗ್ಗೆ ಮಾಡ್ತಾರೆ ಓದೋದಕ್ಕೊಂದು ಉದ್ಯೋಗ ಮಾಡಿ ಫಾಸ್ಟ್ ಮಾಡಿದ್ದಾರೆ ಅಂತ ತಿಳಿಸೋಣ. ಆಚಾರ್ಯ ಚಿನ ಶಾಸನತೀಕರಂ पूज्यम उपाध्यायकम सुपाठकम मुनिवरम रत्नत्रय आराधकम पंच परमेश्वरम कुर्वन्त ते मंगलम श्रीमन्मन्नसुरासुरेन्द्रं गण प्रद्योत रत्न प्रभा वासत्पादन केन्दव प्रवचन भवदिन्दवस्तायन ये सर्वे जन सिद्ध सूर्यंगतस्ते पाठकस्यादवा नित्यायोगिनिश्च पंचगुरुं कुर्वन्त ते मंगलम सम्यक् दर्शन बोधरुत्तममलं रत्नत्रयं पावनम् मुक्ति श्री नगरादिनाथ जनप प्रद्युक्त वर्ग प्रदः धर्म सूक्त चैत्यामखिलं चैत्यालं शालया प्रोक्तंता त्रिविधं चतुर्मुखी कुर्वन्त ते मंगलम् नावयादिनादिव्याख्यात सुरंशति श्रीमंत भरतेश प्रभुत्वाय विचक्रेण द्वादश ये विष्णु प्रतिविष्णु लगन्त सपोदर विशन्ति स्त्रैकालस्य शशि पुरुषः कुर्वन्त ते मंगलम् देवष्टो जयदिका द्विगुणता विद्यादिका देवता शीतीर्थंकर मात्र जनक यक्ष यक्षस्तता द्वात्रिंशति ग्रह दिक्कन दिक्पालः दश चैत्यां सुरगणा कुर्वन्त ते मंगलम् आदित्य दिक्पालका नाभ्याजिनोत्तम गणधर्म रामादि सर्व यक्षेश्वर यक्षाशासनदेवं कुर्वन्त ते मंगलम् इत्थं श्रीजिन मंगलाष्टकविधं सौभाग्य संपत्करम् कल्याणेषु मोक्षेषु तीर्थंकरमेह येषु धर्मार्थ कामार्थ लक्ष्मी निर्वाणर्पे आरोग्यं पद्मवन्दितं भवतं संपदं शीतवानु भूलाभं भूमिपुत्रं सकल गुणवाक्य भूतं च सौम्य सौभाग्यं देवमन्त्रगणं भार्गवं शरीरायु दीर्घायु सैकेयु विफलताराशं कीर्तनतासिद्धि सर्वे ग्रह शुभ एकदश स्थानं ಸುಪ್ರಸನ್ನ ಪ್ರಣಾಮವಂತು. ಧವಳ ಬ್ಯಾಂಕ್ ಇನ್ನು ಉತ್ತರೋತ್ತರವಾದ ಯಶಸ್ಸಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಬ್ಯಾಂಕ್ ಆಗಿ ಬೆಳೆಯಲಿ ಅಂತ ಹೇಳಿ ಸಂವಾಸನ ಚಂದ್ರಪುರದ ಇತ್ತೀಚಿನದಲ್ಲಿ ಪ್ರಾರ್ಥನೆ ಮಾಡುತ್ತಾ ಜಿನಶಾಸನ ಯಕ್ಷ ಮಹಾಮತಿ ಜ್ವಾಲಮತಿ ಪುರುಷಮತಿ ಪದ್ಮದೇವ ಸರ್ವ ಯಕ್ಷದೇವತೆಗಳಲ್ಲಿ ಮಹಾಲಕ್ಷ್ಮೀ ದೇವಿಗೆ ಪ್ರಾರ್ಥನೆ. ಶುದ್ಧ ಪವಂಚ ನವಗ್ರಹಸ್ಥೆ ಸೌಭಾಗ್ಯಪತುವರ್ಗಂ ಧಾರಾಬಲ ವಿಮಲ ಚಂದ್ರ ಬಾಲಾನುಕೂಲಂ ಸಕಲ ಲಗ್ನಸ್ಥೆ ಪ್ರಾರ್ಥನಾ ಸುಪ್ರಸನ್ನ ಪ್ರಣಾಮವಂತು. ಶುದ್ಧ ಪವಂಚ ನವಗ್ರಹಸ್ಥೆ ಸೌಭಾಗ್ಯಪತುವರ್ಗಂ ಧಾರಾಬಲ ವಿಮಲ ಚಂದ್ರ ಬಾಲಾನುಕೂಲಂ ಸಕಲ ಲಗ್ನಸ್ಥೆ ಮಹಾಲಕ್ಷ್ಮಿ ಮಹಾಸನ್ನಿಧಂ ಪ್ರಾರ್ಥನಾ ಸುಪ್ರಸನ್ನ ಪ್ರಣಾಮವಂತು. ಸುದರ್ಶನ್ ಬರ್ತಲೆ ಬರೀ ಬರೀ ಪ್ರಮಾಣ शुद्धात्मग्रहस्ते सौभाग्यप्रतुवर्गं ताराकुलविमल चन्द्रबालानुकुलं सकललग्नस्ते महालक्ष्मादि प्रसादं सर्वेश्वमस्तु अभिष्टिष्टार्थेतु सकलकार्येष्वदृष्टितार्थमन समन्तकार्यादि सिद्धिरस्तु प्रसादेन सर्वेश्वरस्तु. उद्दरतान चंद्रकांति कांति महालक्ष्मी चाय रक्षिताजन अभितनर्षि कर्मणि अस महालक्ष्मी धनादान्य यश महालक्ष्मी माणिक्य दीपांत्वा दैवी दिनाशासनेभ्यो सर्व परिवार सर्वे ब्रह्मास्त्र वासुमान देवता सर्वे दिनाशासन यक्षेश देवता प्रसन्न भवन्तु.
ಧವಳ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಮಂಗಳೂರು ಇದರ ಈಗಾಗಲೇ ಕಳಶ ಭಾಗದಲ್ಲಿ ನಮ್ಮ ಶಾಖೆ ಆರಂಭ ಆಗಿದೆ. ಇದೀಗ ಒಂದು ಸುಸಜ್ಜಿತವಾದಂಥ ಕಟ್ಟಡದಲ್ಲಿ ಇವತ್ತು ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಆ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಇವತ್ತು ಭಾಗಿಗಳಾಗಿದ್ದೇವೆ. ಈ ಒಂದು ಹೊಸ ಶಾಖೆಯನ್ನು ನಮ್ಮ ಅತಿಥಿಗಳಾಗಿರುವಂಥ ಶ್ರೀಯುತ ಅರ್ಪಿಕೀರ್ತಿ ಜೈನ್, ಶ್ರೀಯುತ ರಾಜೇಂದ್ರ ರತ್ನಮ್ಮ ಇವರು ಶಾಖೆಯನ್ನು ಉದ್ಘಾಟನೆ ಮಾಡಬೇಕು. ಅದರೊಟ್ಟಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಸುರಕ್ಷ ಜೈನ್, ಶ್ರೀಯುತ ಜಿನೇಂದ್ರ ಕುಮಾರ್ ಉಪಾಧ್ಯಕ್ಷರು, ಹಾಗೆ ನಿರ್ದೇಶಕರಾದ ಪುಷ್ಪರಾಜ್ ಜೈನ್, ಬ್ರಹ್ಮದೇವ್, ರಾಜೇಶ್ ಎಲ್ಲ ನಿರ್ದೇಶಕರು ಸೇರಿಕೊಂಡು ಈ ಒಂದು ಕಚೇರಿಯನ್ನು ನಾವು ಈಗ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡ್ತಾ ಇದ್ದೇವೆ. ತದನಂತರ ದೀಪ ಬೆಳಗಿಸಿ ಈ ಸಂಸ್ಥೆಯನ್ನು ಶಾಖೆಯನ್ನು ಉದ್ಘಾಟನೆ ಮಾಡ್ತಾ ಇದೆ. ಅದರೊಟ್ಟಿಗೆ ನಮ್ಮ ಕಟ್ಟಡ ಮಾಲೀಕರೇ ಈ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಬೇಕು. ನಮ್ಮೆಲ್ಲರ ಪ್ರೀತಿಯ ಅವರು ಆರೋಗ್ಯಂ ಪದ್ಮಬಂಧಿತಂ ಭವತಂ ಸಂಪದಂ ಶೀತಪಾನು ಭೂಲಾಭಂ ಭೂಮಿಪುತ್ರಂ ಸಕಲ ಗುಣವಾಗ್ಯ ಭೂತಂಚ ಸೌಮ್ಯ ಸೌಭಾಗ್ಯಂ ದೇವ ಮಂತ್ರಿಪಣಂ ಭಾರ್ಗವಂ ಶರೀರಾಯು ದೀರ್ಘಾಯು ಸೈಕೆ ವಿಫಲತಾರಾಚಂ ಕೇತುರಿಷ್ಟಾರ್ಥಿತಿ ಸರ್ವೇ ಗ್ರಹ ಶುಭ ಏಕದಶಸ್ಥಾನಾನಿ ಸುಪ್ರಸನ್ನಭವಂತು ಆರೋಗ್ಯಂ ಪದ್ಮಬಂಧಿತಂ ಭೂಲಾಭಂ ಭೂಮಿಪುತ್ರಂ ಸಕಲ ಗುಣವಾಗ್ಯ ಭೂತಂಚ ಸೌಮ್ಯ ಸೌಭಾಗ್ಯಂ ದೇವ ಮಂತ್ರಿಪಣಂ ಭಾರ್ಗವಂ ಶರೀರಾಯು ದೀರ್ಘಾಯು ಬಂಧುಗಳೇ, ಈ ಒಂದು ನಮ್ಮೆಲ್ಲ ದೀಪ ಪ್ರಜ್ವಲನೆ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಬನ್ನಿ. ये सर्वे जन सिद्ध सूर्यंगतस्ते पाठकस्यादव सुत्यायो विष्णुर्वन्दते मंगलम् सर्वे दर्शन भवदरुत्तममलं रत्नत्रयं पावनं मुक्ति चैत्यालं चालया प्रोक्तं विदर्ममे कुर्वन्तते देवष्टो जयदिका दिवृता विद्यादिका देवता भवन्तु दीप प्रज्वलनमोदु सुप्रसन्नप्रदा भवन्तु. ಇನ್ನು ಮುಂದೆ ನಮ್ಮ ಓಂ ನಮೋ ಅನಂತಾಣಂ ನಮೋ ಸಿದ್ಧಾಣಂ ನಮೋ ಆರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯೇ ಸರ್ವಸಾವೂಣಂ. ಇನ್ನು ಮುಂದೆ ನಮ್ಮ ಭದ್ರತಾ ಕೊಠಡಿಯನ್ನು ನಮ್ಮ ನಿರ್ದೇಶಕರಾದಂಥ ವರಿಷ್ಠರಾದಂಥ ಶ್ರೀಯುತ ಪುಷ್ಪರಾಜ್ ಜೈನ್ ಅವರು ಉದ್ಘಾಟನೆ ಮಾಡಬೇಕಾಗಿ आरोग्यं पद्मबन्धितं भवतं संप्रवर्षितवान् भूलाभं भूमिपुत्रं सर्वभाग्यं सौभाग्यं देवमन्त्रिपणं भार्गवं चरिरायु दीर्घायु सर्वैः शुभ एकदशस्थान सुसन्नभवन्तु शुद्धास्ते सौभाग्यवर्गं तारापनिर्वस्ते लक्ष्मीवृन्द सुसन्नभवन्तु इति ಓಪನ್ ಮಾಡ್ತದ ವಹಿಸುವವರು ನಮ್ಮವರೇ. ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ ಸುದರ್ಶನ್ ಜೈನ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಅದರೊಟ್ಟಿಗೆ ಮುಖ್ಯ ಅತಿಥಿಗಳಾಗಿ ನಮ್ಮಲ್ಲಿರುವಂಥ ಶ್ರೀಯುತ ಅರ್ಪಿಕೀರ್ತಿ ಜೈನ್, ಶೀತಲ್ ಇಂಜಿನಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ಎರಡನೇರು, ಹಾಗೆ ಮುಖ್ಯ ಅತಿಥಿಯಾದಂಥ ಶ್ರೀಯುತ ರಾಜೇಂದ್ರ ಅವರು, ಕಾಫಿ ಬೆಳೆಗಾರರು, ವಿಷ್ಣುಮಕ್ಕಿ ಬಾಳೆಹೊಳೆ, ಹಾಗೆ ನಮ್ಮ ಈ ಒಂದು ಕಟ್ಟಡದ ವರಮಹಾಲಕ್ಷ್ಮಿ ಕಟ್ಟಡದ ಮಾಲೀಕರು
ಕಾಫಿ ವರ್ಕ್ಸ್ ಉದ್ಯಮ ಮಾಡ್ತಕ್ಕಂಥ ಶ್ರೀಯುತ ರತ್ನಮ್ಮಯ್ಯಜಿಯವರು ವೇದಿಕೆಯಲ್ಲಿ ಬರಬೇಕು ಎಂಬ ವಿನಂತಿಯನ್ನು ಮಾಡ್ತಾ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಶ್ರೀಯುತ ಜಿನೇಂದ್ರ ಕುಮಾರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಅದರೊಟ್ಟಿಗೆ ನಮ್ಮ ನಿರ್ದೇಶಕರಾದಂಥ ಶ್ರೀಯುತ ಪುಷ್ಪರಾಜ್ ಜೈಗಳು, ಶ್ರೀಯುತ ಈ ಭಾಗದ ನಿರ್ದೇಶಕರಾದಂಥ ಬ್ರಹ್ಮದೇವ್ ಆರ್ಕಿಯವರು, ಈ ಸಂಸ್ಥೆಯ ಮುಖ್ಯ ಪ್ರವರ್ತಕರಾಗಿ ಕೆಲಸ ನಿರ್ವಹಿಸಿರುವಂತಹ ಶ್ರೀಯುತ ರಾಜೇಶ್ ಅವರು, ಹಾಗೆ ಸಚಿನ್ ಕುಮಾರ್ ಮಂಗಳೂರವರು, ಶ್ರೀಯುತ ಶಿಶುಪಾಲ್ ಕಂಚಿ ನಾರಾಯಣಿ ಅವರು, ಈ ಭಾಗದ ನಿರ್ದೇಶಕರಾದಂಥ ಪ್ರದೀಪ್ ಕುಮಾರ್ ಅವರು, ನಮ್ಮ ಕನ್ನಡ ಭಾಗದ ನಿರ್ದೇಶಕರಾದ ಶ್ರೀಮತಿ ರಾಜೇಶ್ ಹೆಗಡೆ ಅವರು, ಹಾಗೆ ನಮ್ಮ ನೂತನ ನಿರ್ದೇಶಕರಾಗಿ ಆಯ್ಕೆಗೊಂಡಿರುವಂತಹ ಶ್ರೀಯುತ ಪ್ರಮೋದ್ ಕುಮಾರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು, ವೇದಿಕೆಯಲ್ಲಿ ಉಪಸ್ಥಿತಬೇಕು ವಿನಂತಿಯನ್ನು ಮಾಡುತ್ತಾ ಅವರೊಟ್ಟಿಗೆ ಕಳಶ ಶಾಖೆಯ ನಮ್ಮ ಸಲಹಾ ಸಮಿತಿ ಸದಸ್ಯರುಗಳಾದಂಥ ಶ್ರೀಯುತ ಎಸ್ ಶ್ರೇಣಿ ಕೆ ಅವರು, ಅಣ್ಣಯ್ಯ ಎಚ್ ಅವರು, ಶ್ರೀಯುತ ಅಜಿತ್ ಗುಮ್ಮಿನಾಡು, ಹಾಗೆ ಶ್ರೀಯುತ ನಮಿತ್ ರಾಜ್ ಅವರು, ಶ್ರೀಯುತ ಆಶೀಶ್ ನಾಗಪ್ರಸಾದ್ ಅವರು, ಶ್ರೀ ಮಹಾವೀರ ಬೆಳಿಗ್ಗೆ, ಹಾಗೆ ಶ್ರೀಕಾಂತ್ ಸಂಸ್ಥೆ ಇವರೆಲ್ಲ ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಳ್ಬೇಕೆಂಬ ವಿನಂತಿಯನ್ನು ಮಾಡುತ್ತಾ ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣೆ ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆ ಮೂಲಕ ಆರಂಭ ಮಾಡೋದು ನಮ್ಮೆಲ್ಲರ ಸಂಸ್ಕೃತಿ, ನಮ್ಮೆಲ್ಲರ ರೂಢಿ, ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಈ ಒಂದು ದೌಡ ಕೋಪರೇಟಿವ್ ಸೊಸೈಟಿಗಳ ಉದ್ಘಾಟನಾ ಸಮಾರಂಭಕ್ಕೆ ಪ್ರಾರ್ಥನೆಯನ್ನು ಹಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳಾದಂಥ ಅಶ್ವಿತಾ, ಅರ್ಪಿತಾ ಮತ್ತು ಅನಿತಾ ಅವರು ವೇದಿಕೆ ಬಂದು ಪ್ರಾರ್ಥನೆಗಾಗಿ ತಮ್ಮನ್ನು ಆಹ್ವಾನಿಸ್ತಾ ಇದ್ದಾರೆ. जय जय शांतिनाथ जिनपा, नमो जय शांतिनाथ जिनपा, पावन चरिता परम पुनीता परम ज्योति रूपा, जय जय शांतिनाथ जिनपा, नमो जय शांतिनाथ जिनपा. ತ್ರೈರತ್ನವೆಂಬ ನುಂಗನ ತೊಟ್ಟು ತಪದಲ್ಲಿ ಪಾಪ ಪಂಕವ ಸುಟ್ಟು ಕ್ಷಯಗೊಳಿಸಿದೆ ನೀ ಕರ್ಮದ ಲೇಪ ಜನನ ಮರಣ ಸಂತಾಪ. ನಮೋ ಶಾಂತಿನಾಥ ಜಿನಪ, ನಮೋ ಜಯ ಶಾಂತಿನಾಥ ಜಿನಪ, ಪಾವನ ಚರಿತ ಪರಮ ಪುನೀತ ಪರಂ ಜ್ಯೋತಿ ರೂಪ, जय जय शांतिनाथ जिनपा, नमो जय शांतिनाथ जिनपा. त्रिकालदर्शी हंसानाथ त्रिलोक वंदित भूतपाद, त्रिकाल वंदिपे तीर्थनाथ परिहरिसु एन्नय पाप. नमो शांतिनाथ जिनपा, नमो जय शांतिनाथ जिनपा. ಈ ಶಾಖೆ ಮೊದಲು ನಮಗೆ ಎಲ್ಲರಿಗೂ ಗೊತ್ತಿರುವಂತೆಯೇ 2 ವರ್ಷದ ಹಿಂದೆ ಮಾಡಿತ್ತು. ಈ ಮಟ್ಟಕ್ಕೆ ಇದು ಬೆಳೀತದೆ, ಈ ಮಟ್ಟಕ್ಕೆ ಆಗ್ತದೆ ಅಂತ ನಾವು ಆವಾಜ ಸಹ ಹೆದರಿ ಎಲ್ಲರೂ ಸೇರಿ ಮಾಡಿದ್ದು. ಆದರೆ ಎಲ್ಲ ನಮ್ಮ ಇವರಿಂದಾಗಿ, ಸದಸ್ಯರಿಂದಾಗಿ ಹಾಗೂ ನಮ್ಮ ಕಮಿಟಿಯಿಂದಾಗಿ ಒಳ್ಳೆಯ ಸಹಕಾರ ಸಿಕ್ಕದ್ರಿಂದ ಎಲ್ಲರದ್ದು ಇವತ್ತು ನಾವು ಆ ಬಿಲ್ಡಿಂಗ್ ಸಾಕಾಗದೇ, ಗೋಡನ್ ಸಾಕಾಗದೇ ಹೊಸ ಗೋಡನ್ನ ಈಗ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲರಿಗೂ ನಮಗೆ ಸಹಕಾರ ಮಾಡಿದಂಥವರು ನಮ್ಮ ಎಲ್ಲ ಇಲ್ಲಿಯ ಸೇವಾ ಮನೋಭಾವ ಇಟ್ಕೊಂಡಂಥ ಎಲ್ಲ ಕೆಲವೊಂದು ವ್ಯಕ್ತಿಗಳು. ಹಾಗೆ ಕೆಲವರು ಗುರ್ಸಕ್ಕಾಗ್ತದೆ, ಕೆಲವೊಂದು ಗುರ್ಸಕ್ಕಾಗಲ್ಲ ಈ ದಿವಸ. ಈಗ ಇನ್ನು ನಾವು ಚಿಕ್ಕ ಮಗು, ಇನ್ನು 2 ವರ್ಷ ಆಗಿದೆ ಅಷ್ಟೇ. ಮುಂದಿನ ದಿವಸದಲ್ಲಿ ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಅಂತ ನೀವೆಲ್ಲ ಆಶಿಸಬೇಕಂತೇಳಿ ನಾನು ಈಗಿರೋದನ್ನ ಸ್ವಾಗತ ಮಾಡ್ತಿದ್ದೀನಿ. ಇದು ಸ್ವಾಗತ ಕೆಲವೊಂದು ಮತ್ತೆ ಈ ಮಾತು ಸಮೇತ ಮತ್ತು ಸ್ವಾಗತ ಇದು ಎಲ್ಲರಿಗೂ ಸಂಬಂಧಪಟ್ಟ ವಿಷಯ. ಮುಂದಿನ ದಿವಸ ಎಲ್ಲರೂ ಇದೇ ರೀತಿ ಸಹಕಾರ ನಮ್ಗೆ ಕೊಡ್ಬೇಕಂತ ನಾವು ಕೇಳ್ಕೊಂತ ನಮ್ಮ ಅಧ್ಯಕ್ಷರಾದಂಥ ಸುದರ್ಶನ್ ಜೈಂದವರು ನಾವು ನಮ್ಮ ಕಳಸದಲ್ಲಿ ಶಾಖೆ ಫಸ್ಟ್ ಆಗ್ಬೇಕಂತ ಹೇಳಿದಾಗ ಅವರು ಮತ್ತೆ ಪುಷ್ಪರಾಜರು ನಿಮ್ಮ ಕಳಸದಲ್ಲಿ ಮೊದಲು ಶಾಖೆ ಮಾಡ್ಬೇಕಂತ ನಮ್ಗೆ ಹೇಳಿದ್ದು. ನಾವು ಅವಾಗ 65 ಇದರಲ್ಲಿ ನಾವು ಮಾಡಿದ್ದು. ಇವತ್ತು ಒಳ್ಳೆಯ ಹೆಸರಾಗಿದೆ, ತುಂಬ ಜನಕ್ಕೆ ಅನುಕೂಲ ಆಗಿದೆ. ಅದೆಲ್ಲಕ್ಕಿಂತಲೂ ನಮ್ಮ ಸಾಮಾನ್ಯ ಜನಗಳಿಗೆ ಇವತ್ತು ತುಂಬ ಸಹಕಾರ ನಾನು ತಿಳ್ಕೊಂಡಿದ್ದೀನಿ. ಮತ್ತೆ ನಮ್ಮ ಸುದರ್ಶನ ಈ ಥರ ವ್ಯವಸ್ಥೆಗೆ ನಾವು ಸಹಕಾರ ಕೊಟ್ಟಿದ್ದು ಹಾಗೂ ಈ ವೇದಿಕೆಯಲ್ಲಿ ಅವರು ಇದ್ದಾರೆ, ಅವರಿಗೆ ಒಂದು ಸ್ವಾಗತವನ್ನು ಕೋರುತ್ತೇನೆ. ಈ ಸಂಸ್ಥೆಯ ಅಧ್ಯಕ್ಷರಾಗಿದ್ದುಕೊಂಡು ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿದಂಥ
ಶ್ರೀಯುತ ಸುದರ್ಶನ್ ಜೀನವರಿಗೆ ಈ ಭಾಗದ ನಿರ್ದೇಶಕರಾದಂಥ ಪ್ರದೀಪ್ ಕುಮಾರ್ ಅವರು ಹೂವನ್ನು ನೀಡುವ ಮೂಲಕ ಸಭೆಗೆ ಗೌರವದಿಂದ ಸ್ವಾಗತ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆ ಇನ್ನೊಬ್ಬ ಅತಿಥಿಯಾಗಿ ಅರ್ಕಕೀರ್ತಿ ಜೈನ್ ಅವರು ಶೀಟರ್ ಇಂಜಿನಿಯರ್ಸ್ ಅವರು ಆ್ಯಕ್ಚುಲಿ ಇವತ್ತು ಬರುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅವ್ರಿಗೆ ಯಾವುದೋ ಕಾರ್ಯನಿಮಿತ್ತ ಅವರು ತುಂಬ ದೂರದಲ್ಲಿದ್ದರು. ನಾವು ಇಲ್ಲ ನೀವು ಬರಲೇಬೇಕು, ಅವರಿಗೆ ನಾವು ಇವತ್ತು ವೇದಿಕೆಗೆ ಹಾಕಿಕೊಡ್ತೀವಿ ಅಂತ ಅವ್ರಿಗೆ ಹೇಳಿದವರು ಒಪ್ಕೊಳ್ತಲೂ ಇರಲಿಲ್ಲ. ಅವ್ರ ವೇದಿಕೆ ಅದು ತುಂಬ ದೂರ, ಅವರಿಗೆ ಭಾಷಣ ವೇದಿಕೆ ಇಲ್ಲ. ಕೆಲಸ ಏನಾಗಬೇಕು ಹೇಳಿ ನಾನು ಮಾಡ್ತೀನಿ ಅಂತ, ಯಾವ ಕೆಲಸ ಬೇಕಾದ್ರೂ ಅವ್ರು ಹೇಳಿ ಮಾಡಿಕೊಡ್ತಾರೆ ಆಗತ್ತೆ. ಆದರೆ ಅವ್ರಿಗೆ ನಾವು ಹೆಸರು ಹಾಕಿಮೇಲೆ ನಾವು ಬರಲೇಬೇಕು ಅನ್ನೋ ಉದ್ದೇಶದ ಅವರು ಫ್ಲೈಟ್ ಮಾಡ್ಕೊಂಡು ರಾತ್ರಿ ಬಂದು ಇವತ್ತು ಬೆಳಿಗ್ಗೆ ಬಂದು ಇಲ್ಲಿ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ. ಹಾಗೆ ಅವ್ರಿಗೆ ವೇದಿಕೆ ಇದ್ದರೆ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಮುಖ್ಯ ಅತಿಥಿಯಾದಂಥ ಅರ್ಕಕೀರ್ತಿ ಜೈನ್ ಅವರನ್ನ ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಯುತ ನಿವೇಶ್ ಕುಮಾರ್ ಅವರು ಹೂವನ್ನು ನೀಡುವುದರ ಮೂಲಕ ಗೌರವದಿಂದ ಸ್ವಾಗತ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬ ನಮ್ಮ ಮುಖ್ಯ ಅತಿಥಿ ರಾಜೇಂದ್ರ ಹಿಕ್ಲಮಕ್ಕಿ ಅವರು ಸಹ ಈ ದಿವಸ ನಾವು ಮೊನ್ನೆನೇ ಅವ್ರ ಮನೆಗೆ ಕರೆಯಕ್ಕಂತ ಹೋದಾಗ ಸೈನಿಕ ನಾವೆಲ್ಲ ಹೋಗಿದ್ದು, ನೀವು ಮನೆಗೆಲ್ಲ ಹೋದ್ರೆ ನಿಮ್ಮ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಇದ್ದ ಹಾಗೆ ನೀವೇನು ಹೇಳಿದ್ರು ಸಾಕು ನಾನು ಬರ್ತೀನಿ ಹಾಗಂತ ನಾವು ಮಾತು ಕೊಟ್ಬಿಟ್ಟು ಕೊನೆಗಳಿಗೆ ಅವರಿಗೆ ಅರ್ಜೆಂಟ್ ಡೆಲ್ಲಿಗೆ ಹೋಗುವಂಥ ಪರಿಸ್ಥಿತಿ ಬಂತು ಅವ್ರು ಪಾರ್ಟಿ ಕೆಲಸದಿಂದ. ನಾವು ಡೆಲ್ಲಿಗೆ ಹೊರಟಾಗ ಕೇಳಿದ್ರು, ನೀವು ಡೆಲ್ಲಿಗೆ ಹೋದ್ರೆ ನಾನು ಬರ್ತೀರಾ ಇಲ್ವಾ ಅಂತ. ನಿಮ್ಗೆ ಯಾಕೆ ಪ್ರಮಾಣ ನಾನು ಬಂದಿಬಿಟ್ಟು ಜಾಯ್ನ ಸಾಕಂತ ಮೊನ್ನೆ ರಾತ್ರಿ ಹೋಗಿ ನಿನ್ನೆ ರಾತ್ರಿ ವಾಪಸ್ ಬಂದು ಇವತ್ತು ನಮ್ಮ ಕಾರ್ಯಕ್ರಮ ಗೆಟ್ಟಿದ್ದಾಗಿದ್ದಾರೆ. ಹಾಗೆ ಅವರು ತುಂಬ ನಮ್ಮ ಬ್ಯಾಂಕಿಗೆ ಸಹಕಾರ ಸಹ ಮಾಡಿದ್ದಾರೆ. ಈ ದಿನದಲ್ಲೇ ಸಹಕಾರ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಅವ್ರಿಗೆ ಯಾವಾಗ ಕೊಡಿಸಿದ್ದು ಅವಾಗಲೇ. ಇಂಥ ಸಹಕಾರ ಜನಗಳು ಸಿಕ್ಕಿದ್ರೆ ನಮ್ಮ ಸಹಕಾರ ಇದು ನಡೆಸಲಿಕ್ಕೆ ತುಂಬ ಕಷ್ಟ ಆಗೋದಿಲ್ಲ, ಎಲ್ಲರಿಗೂ ಅನುಕೂಲ ಆಗುವಂಥದ್ದೇ ಇದು ಮಾಡ್ತಾರೆ. ಅವರು ಬಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ, ಅವರಿಗೆ ಸ್ವಾಗತವನ್ನು ಕಳಿಸ್ತೇನೆ. ಶ್ರೀಯುತ ರಾಜೇಂದ್ರ ಅವರಿಗೆ ನಮ್ಮ ಹೊಸಮಾನ್ ಶಾಖೆಯ ಶಾಖಾಧಿಕಾರಿ ಪ್ರಭಾಚಂದ್ರ ಜೈನ್ ಅವರು ಹೂವನ್ನು ನೀಡುವ ಮೂಲಕ ಈ ಸಭೆಗೆ ಗೌರವದಿಂದ ಸ್ವಾಗತ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಹಾಗೆ ಇದೆಲ್ಲ ಕಾರ್ಯಕ್ರಮ ಅಥವಾ ಬ್ಯಾಂಕ್ ನಡೆಸಲಿಕ್ಕೆ ಮೇನ್ ಇಲ್ಲಿ ನಮಗೆಲ್ಲ ಸಪೋರ್ಟ್ ಸಿಕ್ಕಿದ್ದು ಈ ಬಿಲ್ಡಿಂಗ್ ಓನರ್ ರತ್ನವರ್ಮವರು, ಅದು ನಾವು ಅಣ್ಣೆ ಅಂತಾನೆ ತಿಳಿಯೋದು. ಅಣ್ಣೆಯವರು ಅವರು ಈಗ ನಮ್ಗೆ ಏನಾಗಿದೆ ಅಂತಂದ್ರೆ, ಒಬ್ಬ ಈ ದೊಡ್ಡ ಸಿಟಿ ಒಳಗೆ ಒಂದು ಫ್ಲಾಟ್ ತಗೊಂಡ್ರೆ ಹೇಗೆ ನಾವು ಅವರಿಗೆ ಮೇಂಟೆನೆನ್ಸ್ ಅಂತ 2,000, 3,000, 5,000 ಕಟ್ಕೊಂಡು ಬರ್ತೀವ, ಹಾಗೆ ಇದು ನಮ್ಮ ಬ್ಯಾಂಕ್ ಸ್ವಂತ ಬಿಲ್ಡಿಂಗ್, ನಾವು ಬರೀ ಮೇಂಟೆನೆನ್ಸ್ ಅಂತ ಎಲ್ಲ ಕೊಡ್ತೀವಿ ಅಷ್ಟೇ ಅದಕ್ಕೆ. ಆ ರೀತಿ ನಮ್ಮನ್ನು ಸಹಕಾರ ಮಾಡಿದ್ರು. ನಾವು ಮೇಂಟೆನೆನ್ಸ್ ಈಗ ನಮ್ಮ ಬಿಲ್ಡಿಂಗ್ ನಾವು ಬಾಡಿಗೆ ಕೊಡ್ತೀವಲ್ಲ, ಆ ರೀತಿ ಅವ್ರು ನಮ್ಮ ಸಹಕಾರ ಮಾಡ್ತಾರೆ. ಯಾವ್ದು ಕೇಳಿದ್ರು ಇಲ್ಲ ಅಂತ ಹೇಳಲಿಲ್ಲ. ನಾವು ಬ್ಯಾಂಕ್ ಶಿಫ್ಟ್ ಮಾಡೋದ ಕಾರ್ಯಕ್ರಮ ಇರಲಿಲ್ಲ. ಪ್ರಮಾಣ ಈ ಥರ ಮಾಡೋದು ಹೇಗಾಗ್ತದೆ ಅಂತ ಹೇಳಿ ಅವರೇ ಕೇಳಿದಾಗ ಮಾಡೋಣ ಅಂತೇಳಿ ನಮ್ಗೆ ತುಂಬ ಸಹಕಾರ ಕೊಟ್ಟು, ಮುಂದೆ ಸಹ ಇದೇ ಥರ ಸಹಕಾರ ಕೊಟ್ಟು ನಮ್ಮ ಬ್ಯಾಂಕು ಪರ್ಮನೆಂಟ್ ಇಲ್ಲೇ ನೆಲೆಯುವಂಥ ಅವಕಾಶ ಅವ್ರು ಮಾಡಿಕೊಡ್ಬೇಕು. ಇದು ಅವ್ರದ್ದೇ ಬ್ಯಾಂಕು, ನಾವು ಮೇಂಟೆನೆನ್ಸ್ ಮಾತ್ರ ಕೊಡೋದು ಅಂತ ಗಮನಕ್ಕೆ ತರ್ತಾ ಈ ಸಭೆಗೆ ನಾವು ಆಹ್ವಾನ ಮಾಡಿದ್ವಿ, ಬಂದಿದ್ದಾರೆ. ಹಾಗೆ ಸ್ವಾಗತವನ್ನು ಕೊಡ್ತೇವೆ. ನಮ್ಮ ಪ್ರೀತಿಯ ಅಣ್ಣಯ್ಯ ಶ್ರೀಯುತ ರತ್ನಾಮಯ್ಯ ಜೀವರನ್ನ ಈ ಭಾಗದ ಹಿರಿಯ ಸಿಬ್ಬಂದಿಯಾದಂಥ ಚಂದ್ರಕುಮಾರ್ ಅವರು ಹೂವನ್ನು ನೀಡುವುದರ ಮೂಲಕ ಸಭೆಗೆ ಗೌರವದಿಂದ ಸ್ವಾಗತ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬರು ನಮ್ಮ ಸೊಸೈಟಿಯ ಉಪಾಧ್ಯಕ್ಷರು ಜಿನೇಂದ್ರ ಕುಮಾರ್ ಅವರು ನಿನ್ನೆ ಅವ್ರದ್ದು ಕಾರ್ಯಕ್ರಮ ಇತ್ತು, ಕ್ರಿಕೆಟ್ ರಾತ್ರಿ ಮುಗಿಸ್ಕೊಂಡು ಬೆಳಿಗ್ಗೆ ಇಲ್ಲಿ ಬಂದು ಜಾಯ್ನ್ ಆಗಿದ್ದಾರೆ. ಹಾಗೆ ನಮ್ಮದು ಎಲ್ಲ ಆಗು ಹೋಗುಗಳು ಮತ್ತೆ ಏನೇ ಸಮಸ್ಯೆ ನಾವು ತಿಳಿಸಿದಾಗ ಅವರ ಸಹಕಾರ ಮತ್ತು ಸರಿಯಾದ ಪರಿಹಾರವನ್ನು ಕೊಟ್ಟು ನಮಗೆ ಸಹಕಾರ ಇರ್ತಾರೆ ಅಂತ ನಮಗೆ ಇಂಥವ್ರು ಇರೋದ್ರಿಂದ ಈ ಬ್ಯಾಂಕ್ ಈ ರೀತಿಯಲ್ಲಿ ಸಾಧ್ಯ ಅಂತ ಹೇಳ್ತಾ ಅವರಿಗೆ ಸ್ವಾಗತವನ್ನು ಕೊಡ್ತೇವೆ. ನಮ್ಮ ಉಪಾಧ್ಯಕ್ಷರನ್ನ ನಮ್ಮ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ನಿರ್ವಹಿಸತಕ್ಕಂಥ ಶ್ರೀಮತಿ ಅಶ್ವಿತಾ ಜೈನ್ ಅವರು ಹೂವನ್ನು ನೀಡುವ ಮೂಲಕ ಸಭೆಗೆ ಗೌರವದಿಂದ ಸ್ವಾಗತ ಮಾಡಬೇಕಾಗಿ ವಿನಂತಿ ಮಾಡ್ತೀವಿ. ಹಾಗೆ ವಿಶೇಷ ಅಧಿಕಾರಿ ಅಂತ ಮಾಡಿದ್ದೀವಿ ಸುಭಾಷ್ ಚಂದ್ರ ಜೈನ್ ಅವರು. ಇವರು ಸಿಇಒ ಆಗಿ ನಿರ್ದೇಶಕರು. ಹಾಗೆ ನಮಗೆ ಸರ್ವಿಸ್ 5 ವರ್ಷದಿಂದ ಅವರು ನಮಗೆ ಇದು ಸಿಇಒ ಆಗಿ ಕೆಲಸ ಮಾಡಿದ್ದಾರೆ. ಅಂದರೆ ಯಾವುದೇ ಪೇಮೆಂಟು ಯಾವುದೇ ಫಲಾನುಭವಿ ಇಲ್ಲದೆ ಅವರು ಈ ಮಟ್ಟಿಗೆ ಬ್ಯಾಂಕ್ ಬೆಳೆಸಿ ಈಗ ಮತ್ತೆ ಅವರು ಬೇರೆ ಹಸ್ತಾಂತರ ಮಾಡಿ ನಿರ್ದೇಶಕರಾಗಿ ನಮ್ಮ ಜೊತೆ ಎಲ್ಲರೂ ಕಾರ್ಯಕ್ಕೂ ವಿಶೇಷ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಸಹ ಸ್ವಾಗತವನ್ನು ಕೊಡ್ತೇನೆ. ಅವರಿಗೆ ಹಾಗೆ ನಮ್ಮ ಈ ಬ್ಯಾಂಕ್ ಮಾಡಬೇಕು ಅಂತ ಫಸ್ಟು ನಮಗೆಲ್ಲರಿಗೂ ಒಂದು ಕರೆದು ಕೂರಿಸಿ ಹೇಳಿದವರು ಪುಷ್ಪರಾಜ್ ಜೈನ್ ಅವರು ಸಾಧಾರಣ ಅವರು ಇಡೀ ಎಲ್ಲದಕ್ಕೂ ಮೇನ್ ಅಧ್ಯಕ್ಷ ಅವರಿಗೆ ಕಾರ್ಯನಿಮಿತ್ತ ತುಂಬ ಕೆಲಸ ಇದ್ರು ಸಹ ಇವತ್ತು ನಾವು ಕರ್ತವ್ಯವನ್ನು ಒಂದೇ ಉದ್ದೇಶ ಕಾರಣ ಇಟ್ಕೊಂಡು ಬಂದಿದ್ದಾರೆ. ಹಾಗೆ ಅವರು ತುಂಬ ಬಿಸಿ, ಅವರು ಯಾವತ್ತು ಮಾಡಿದ್ರು ಅದೆಲ್ಲರಿಗೂ ಗೊತ್ತಿಲ್ಲ
ಅದು ನಮ್ಮ ಕಾರ್ಯಕ್ರಮ ಬಂದು ನಮ್ಮ ಬ್ಯಾಂಕನ್ನು ತುಂಬಾ ನಡೆಸಬೇಕಂತ ಯಾವ ರೀತಿ ಸಹಕಾರ ಕೊಡ್ತಾ ಇವತ್ತು ತುಂಬಾ ನಮಗೆ ಸಲಹೆ ಸಹಕಾರ ಎಲ್ಲ ಕೊಟ್ಟಿದ್ದಾರೆ. ಅವರು ಸಹ ಈ ಕಾರ್ಯಕ್ರಮದಿಂದ ಅವರಿಗೆ ಸ್ವಾಗತ ಕೊಡ್ತೀನಿ. ಪುಷ್ಪರಾಜರವರಿಗೆ ಈ ಶಾಖೆಯ ಕಿರಿಯ ಸಹಾಯಕರಾದ ಅರ್ಪಿತಾಜಿ ಅವರು ಹೂವನ್ನು ನೀಡುವ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ನಿರ್ದೇಶಕರು ರಾಜೇಶ್ ಎಂ. ಇವರು ಬೋರ್ಡಲ್ಲಿ ಗೌರ್ಮೆಂಟ್ ಉದ್ಯೋಗದಲ್ಲಿ ಇದ್ದರೂ ಸಹ ತುಂಬಾ ಈ ಬ್ಯಾಂಕ್ ಸ್ಟಾರ್ಟ್ ಆಗಬೇಕಾದ್ರೆ ಎಲ್ಲ ನಮ್ಮ ರಿಕಾರ್ಡ್ಗಳನ್ನು ವೆರಿಫಿಕೇಶನ್ ಮಾಡಿ ಎಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ರೆಡಿ ಮಾಡಿ ಮೇನ್ ಅವರೇ ಅವತ್ತು ನಿಂತು ಮಾಡಿಸಿರೋದು. ಅವರು ಸಹ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಸಹ ಸ್ವಾಗತವನ್ನು ಕೊಡ್ತೀನಿ. ಇವರನ್ನ ಅನಿತಾ ಸೇಠ್ ಅವರು ನಮ್ಮ ಪುಷ್ಪಾಲ ಶಾಖೆಯ ಶಾಖಾಧಿಕಾರಿ ಅವರನ್ನ ಹೂವನ್ನು ನೀಡುವ ಮೂಲಕ ಸಭೆಗೆ ಗೌರವದಿಂದ ಸ್ವಾಗತ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬರು ನಿರ್ದೇಶಕರು ಸಚಿನ್ ಕುಮಾರ್. ಇವರು ಮಂಗಳೂರು ಶಾಖೆಯಲ್ಲಿ ಇಲ್ಲಿ ನಾವು ಹೇಗೆ ಕೆಲಸ ಮಾಡ್ತೀವಿ ಅದೇ ರೀತಿ ಅವರೆಲ್ಲ ಮಾಡಿಕೊಂಡು ಎಲ್ಲ ಶಾಖೆ ಉತ್ಸವ ನೋಡಿಕೊಂಡು ಅಲ್ಲಿ ಮಾಡ್ತಾರೆ. ಅವರಿಗೆ ಸಹ ಸ್ವಾಗತವನ್ನು ಕೊಡ್ತೇನೆ. ಶ್ರೀಯುತರಿಗೆ ವಿಶ್ವತಾಜಿ ಅವರು ಹೂವನ್ನು ನೀಡುವ ಮೂಲಕ ಸಭೆಗೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬರು ಶಿಶುಪಾಲಿಯವರು ಸನ್ಮಾನ್ಯ ಶ್ರೀ ಬ್ರಹ್ಮದೇವರವರು ಕೂಡ ಸ್ವಾಗತ ಮಾಡ್ತಾ ಅವರು ನಿವೇಶರವರು ಅವರನ್ನ ಹೂವನ್ನು ನೀಡುವ ಮೂಲಕ ಈ ಸಭೆಗೆ ಗೌರವದಿಂದ ಸ್ವಾಗತ ಮಾಡಬೇಕಂತ ಕೋರುತ್ತಾ, ಈಗ ಪ್ರಾಸ್ತಾವಿಕವಾಗಿ ಈ ಸಂಸ್ಥೆ ನಡೆದು ಬಂದ ದಾರಿ, ಈ ಭಾಗದಲ್ಲಿ ಮಾಡಿದಂತಹ ಸಾಧನೆ ಇದರ ಬಗ್ಗೆ ಮುನ್ನೋಟವಾಗಿ ಪ್ರಾಸ್ತಾವಿಕ ನುಡಿಯ ಎಲ್ಲ ಸಹಕಾರಿ ಬಂಧುಗಳೇ, ಇವತ್ತು ನಾವು ಕೋಆಪರೇಟಿವ್ ಸೊಸೈಟಿ ಆಗಿ 2 ವರ್ಷ ಆಗಿ 3ನೇ ವರ್ಷದಲ್ಲಿದ್ದೇವೆ. ಈ 3 ವರ್ಷದಲ್ಲಿ ಎಷ್ಟು ಮಟ್ಟಿಗೆ ನಾವು ಬೆಳೆದು ಬಂದು ಅಂತ ಹೇಳಲಿಕ್ಕೆ ಇವತ್ತಿನ ಈ ಸಮಾರಂಭ ಸಾಕ್ಷಿಯಾಗಿದೆ. ಯಾಕಂತ ಹೇಳಿದ್ರೆ ಈ ಸೊಸೈಟಿ ಬೆಳಿಬೇಕಂತಾದ್ರೆ ಅಲ್ಲಿರ್ತಕ್ಕಂಥ ಸದಸ್ಯರ ಮತ್ತು ಸಮಾಜದ ಸಂಪೂರ್ಣ ಸಹಕಾರ ಬೇಕಾಗ್ತದೆ. ಈ ಭಾಗದ ಜನ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಧವಳ ಕೋಆಪರೇಟಿವ್ ಸೊಸೈಟಿ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ಆದ್ರಿಂದ ಇಷ್ಟು ಮಟ್ಟಿಗೆ ಬೆಳೆದು ಬರಲಿಕ್ಕೆ ಸಹಕಾರಿಯಾಗಿದೆ. ಜೊತೆಗೆ ಇಲ್ಲಿರ್ತಕ್ಕಂತಹ ಈ ಭಾಗದ ನಿರ್ದೇಶಕರಾದ ಬ್ರಹ್ಮಣ್ಣ ಮತ್ತು ಪ್ರದೀಪ್ ಅವರು, ಬ್ರಹ್ಮಣ್ಣವರು ಕಳಸದಲ್ಲೇ ಇದ್ದುಕೊಂಡು, ಯಾಕಂದ್ರೆ ನಮ್ಗೆ ಯಾವ ನಿರ್ದೇಶಕರುಗಳಿಗೂ ಅಥವಾ ಅಧ್ಯಕ್ಷರಿಗಾಗಿ ನನಗಾಗಿ ಈ ಬ್ರಾಂಚಿನ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಕಾಲ ಕಾಲಕ್ಕೆ ನಮಗೆ ಫೋನ್ ಮಾಡಿಕೊಂಡು ಇನ್ನೇನ್ ಮಾಡ್ಬೋದು, ಇದು ಹೇಗೆ ನೀವು ಹೇಳಿ, ಲೋನು ಪೇಪರ್ಗಳಿಂದ ಹಿಡಿದು ಇನ್ನೊಂದು ವರ್ಷ ಹೋದ್ರೆ ಲೋನ್ ಪೇಪರ್ನೆಲ್ಲ ಬ್ರಹ್ಮಣ್ಣ ನೋಡ್ತಾರೆ, ಏನ್ ಮಾಡ್ಬೇಕು, ಎಲ್ಲಿ ತಪ್ಪಿದೆ, ಹೇಗೆ ಅನ್ನೋದಷ್ಟು ಬ್ರಹ್ಮಣ್ಣ ಈ ಸಾಲ ಕೊಡುವುದರಲ್ಲಿ ಮಾರ್ಗೇಜ್ ಲೋನ್ ಆದ್ರೆ ಏನು, ದಾಖಲೆಗಳೆಲ್ಲ ಹೇಗೆ ಬೇಕು, ಪರ್ಸನಲ್ ಲೋನ್ ಕೊಡುವುದಿದ್ರೆ ಹೇಗೆ, ಈ ರೀತಿಯಾದ ವ್ಯವಸ್ಥೆಯನ್ನ ದಿನದಿಂದ ದಿನಕ್ಕೆ ಕಲಿತು ಮೊದಲು ಹೇಳ್ತಾ ಇದ್ರು, ನನಗೆ ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಗೊತ್ತಿಲ್ಲ, ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿ. ಆದ್ರೆ ಈಗ ತುಂಬಾ ವಿಷಯಗಳನ್ನ ಕಲ್ತುಕೊಂಡಿದ್ದಾರೆ. ಅದರಿಂದ ನಮಗೆ ಹೆಚ್ಚಿನ ಭಾರ ಇಲ್ಲದೆ ಈ ಕೋಆಪರೇಟಿವ್ ಸೊಸೈಟಿ ಇಲ್ಲಿಯ ಶಾಖೆ ಈ ಮಟ್ಟಕ್ಕೆ ಬೆಳೆದಿದೆ. ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಮುಖ್ಯವಾಗಿ ನಿರ್ದೇಶಕರುಗಳಿದ್ರು, ಸಹಕಾರಿಗಳಿದ್ರು, ನೀವೆಲ್ಲ ನಮ್ಮ ಸಮಾಜದವರು ಇದ್ರೂ ಸಹ ನಮಗೆ ಬೆನ್ನೆಲುಬಾಗಿ ಭುಜಕ್ಕೆ ಭುಜ ಕೊಟ್ಟು ನಿಂತವರು ನಮ್ಮಲ್ಲಿರುವಂತ ರತ್ನವರ್ಮವರು. ನಾವು ಹೇಳಿದಾಗಲೇ ಕೂಡಲೇ ನಿಮ್ಗೆ ಯಾವ ರೀತಿಯಾದಂತಹ ವ್ಯವಸ್ಥೆ ಬೇಕು, ಯಾಕಂತ ಹೇಳಿ ನಾವು ಫಸ್ಟ್ಗೆ ಇಲ್ಲಿ ನೆಲೆ ಊರ್ಬೇಕಂತಾದ್ರೆ ನಮಗೆ ಸರಿಯಾದಂತಹ ಕಟ್ಟಡ ಬೇಕು. ಗೋಡಾನಿಗೆ ಕಟ್ಟಡ ನಮಗೆ ಇದು ಸಣ್ಣದಾಗ್ತಾ ಇದೆ ಮತ್ತು ಇದು ಸುಸಜ್ಜಿತವಾಗಿರ್ಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಅವರನ್ನು ಕೇಳಿಕೊಂಡಾಗ ನಿಮ್ಗೆ ಯಾವಾಗ ಬೇಕು ಅಂತೇಳಿ ನಿರ್ದಿಷ್ಟವಾದ ಕಾಲದೊಳಗವರು ಸುಸಜ್ಜಿತವಾಗಿ ನಮ್ಮ ಕಟ್ಟಡವನ್ನು ಮಾಡಿಕೊಟ್ಟಿದ್ದಾರೆ. ನಿಜವಾಗಿ ಅವರು ನಮಗೆ ಕೊಟ್ಟಂತಹ ಸಹಕಾರ ಸ್ಮರಣೀಯವಾಗಿದೆ. ಇಲ್ಲಿ ವೇದಿಕೆಯಲ್ಲಿರುವವರು ಹಳ್ಳಿಯಿಂದ ಡೆಲ್ಲಿಯವರೆಗೆ ಚಾವನ್ನು ಓದ್ತಿರ್ತಕ್ಕಂಥ ಅತಿಥಿಗಳಿದ್ದಾರೆ. ರಾಜೇಂದ್ರ ಕುಮಾರ್ ಇರ್ಬೋದು, ಕೀರ್ತಿ ಜೈನ್ ಇರ್ಬೋದು, ಶ್ರೇಣಿಕವರು ಇರ್ಬೋದು, ಇವರೆಲ್ಲ ಜೈನಿಕರವರು ಇಲ್ಲಿಯ ಕೃಷಿಕರ ಒಳ್ಳೆ ಇದಿದ್ದವರು. ಅವರು ನಮ್ಗೆ ಇನ್ನು ಮುಂದಿನೂ ಸಹ ಈ ಎಲ್ಲ ಸಲಹಾ ಸಮಿತಿಯವರು ಒಟ್ಟು ಸೇರಿ ನಮಗೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದರಿಂದಾಗಿ ಈ ರೀತಿ ಬೆಳೆದು ಬರಲಿಕ್ಕೆ ಸಹಕಾರಿಯಾಯಿತು. ಈಗಾಗಲೇ ಈ
ಈ ನಮ್ಮ ಈ ಬ್ರಾಂಚ್ನಲ್ಲಿ ಒಟ್ಟು ಈ ಸಂಸ್ಥೆ ನಿಮ್ಗಾಗಲೇ ಪ್ರತಿ ನಾವು ಸಮಾರಂಭಗಳಲ್ಲಿ ಹೇಳ್ತಾ ಇದ್ದೇವೆ. ಯಾಕಂದ್ರೆ ಇದು ಒಂದು ಜಿಲ್ಲೆಗೆ ಸೀಮಿತ ಅಲ್ಲ, 5 ಜಿಲ್ಲೆಯನ್ನು ಒಳಗೊಂಡಂತ ಮೊತ್ತ ಎಷ್ಟು ಡೆಪಾಸಿಟ್ ಅಂತ ಹೇಳಿ ಸಾಧಾರಣ 20 ಕೋಟಿವರೆಗೆ ನಮ್ಮ ಹತ್ರ ಇದೆ. 18.25 ಕೋಟಿಯಷ್ಟು ನಾವು ಸಾಲವನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಗೋಲ್ಡ್ ಲೋನು ಮತ್ತು ಇತರ ಮಾರ್ಗೇಜ್ ಲೋನ್ಗಳೆಲ್ಲ ಸೇರಿದೆ. ಹೆಚ್ಚಾಗಿ ನಾವು ಪರ್ಸನಲ್ ಲೋನ್ ಅನ್ನ ಆದಷ್ಟು ಕಮ್ಮಿ ಕೊಡುವ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಪರ್ಸನಲ್ ಲೋನ್ ಸ್ವಲ್ಪ ಕಮ್ಮಿ ಕೊಡುವ, ಆದಷ್ಟು ನಮಗೆ ಸೆಕ್ಯೂರಿಟಿ ಬೇಕು. ಯಾಕಂದ್ರೆ ಇದ್ದಂತಹ ಯಾರು ಡಿಪಾಸಿಟ್ ಮಾಡಿರ್ತಾರ ಅವರಿಗೆ ಹೆಚ್ಚು ಭದ್ರತೆಯನ್ನು ಒದಗಿಸುವ ದೃಷ್ಟಿಯಿಂದ ಪರ್ಸನಲ್ ಲೋನ್ ಅನ್ನು ಆದಷ್ಟು ಕಮ್ಮಿ ಮಾಡ್ತಾ ಇದ್ದೇವೆ. ಅದು ಯಾರು ಸಲಹಾ ಸಮಿತಿಯವರಾಗಲಿ ಅಥವಾ ನಿರ್ದೇಶಕರುಗಳ ಕುರಿತಾದ ಇನ್ಫ್ಲುಯೆನ್ಸ್ ಇದ್ರೆ ಅವರಿಗೆ ಕೊಡಬಹುದು ಅಂತ ಹೇಳುವಂತಹ ಉದ್ದೇಶ ಇದ್ರೆ ಮಾಡಬೇಕು. ಯಾಕಂದ್ರೆ ದಯವಿಟ್ಟು ನಾವು ಏನ್ ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ ಎಲ್ಲ ಸಮಾಜ ಬಂಧುಗಳ ಹತ್ರ ಮತ್ತು ಈ ಸಾಲವನ್ನು ಪಡ್ಕೊಂಡು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುವಂತಹ ಎಲ್ಲ ಗ್ರಾಹಕರ ಹತ್ರ ಏನ್ ಕೇಳುವಂತಿದ್ರೆ ಸಾಲ ತಗೊಂಡದನ್ನ ಸದುಪಯೋಗ ಮಾಡಬೇಕು. ದಯವಿಟ್ಟು ಮದುವೆ ಇಂಥ ಕಾರ್ಯಕ್ರಮಗಳಿಗೆ ಸಾಲವನ್ನು ತಗೊಳ್ಳುವಂಥದ್ದು ಕಮ್ಮಿ ಮಾಡಿ. ಯಾಕಂದ್ರೆ ಮದುವೆ ಮಾಡಿದ್ರಲ್ಲಿ ಏನು ಪ್ರೊಡಕ್ಟಿವ್ ಪರ್ಪಸ್ ಇರುವುದಿಲ್ಲ. ಪ್ರೊಡಕ್ಟಿವ್ ಪರ್ಪಸ್ ಇರುವಂತ ಒಂದು ಯಾವುದಾದ್ರೂ ಚಿಕ್ಕ ಮಟ್ಟದ ನೀವು ಉದ್ಯೋಗವನ್ನ ಅಥವಾ ಯಾವುದಾದ್ರು ವ್ಯವಹಾರವನ್ನು ಮಾಡುವಂತಿದ್ದಾಗ ಸಾಲವನ್ನು ಪಡ್ಕೊಂಡ್ರೆ ನಿಮ್ಗೆ ಪುನಃ ತೀರಿಸಲಿಕ್ಕೆ ಒಳ್ಳೆಯದಾಗ್ತದೆ. ಬೇರೆ ಯಾವುದೇ ಕಾರ್ಯಕ್ರಮಗಳಿಗೆ ಮನೆಯಲ್ಲಾದಂತಹ ಕಾರ್ಯಕ್ರಮಗಳಿಗೆ ಸಾಲವನ್ನು ಪಡ್ಕೊಂಡ್ರೆ ತೀರಿಸಲಿಕ್ಕೆ ಕಷ್ಟ ಆಗ್ತದೆ. ಈ ನಿಟ್ಟಿನಲ್ಲಿ ಯಾರು ಗ್ರಾಹಕರಿದ್ದಾರ, ಸಾಲವನ್ನು ಯಾರು ಪಡ್ಕೊಳ್ಳಿಕ್ಕೆ ಇದ್ದಾರ ಅವರಿಗೆ ನಮ್ಮ ಈ ಸೊಸೈಟಿಗಳಿಂದ ಇದೊಂದು ಕಿವಿ ಮಾತು. ಹಾಗೆ ಸಾಲಗಾರರು ಎಷ್ಟು ಅಗತ್ಯ ಇದೆಯೋ ಅಷ್ಟೇ ಡಿಪಾಸಿಟ್ ಇಡುವವರು ನಮಗೆ ಬೇಕಾಗ್ತದೆ. ಈ ಭಾಗದಲ್ಲೂ ನಮಗೆ ಡಿಪಾಸಿಟ್ ಕೊಟ್ಟಿದ್ದಾರೆ. ಇನ್ನು ಈ ಭಾಗದ ಹಲವಾರು ಕಾಫಿ ಬೆಳೆಗಾರರು ಇದ್ದಾರೆ. ಈಗಾಗಲೇ ಬ್ರಹ್ಮಣ್ಣ ಮಾತಾಡ್ತಾ ಇದ್ದೀವಿ, ಈಗ ಡಿಸೆಂಬರ್ 1 ಇನ್ನು ಕಾಫಿ ಕೊಯ್ಲಾದ್ರೆ ನಮಗೆ ಡಿಪಾಸಿಟ್ ಎಷ್ಟು ಸಿಗ್ತದೆ ಅದ್ರ ಬಗ್ಗೆ ನಾವು ಸಲಹಾ ಸಮಿತಿಯವರ ಜೊತೆಯಾಗಿ ನಾವು ಎಲ್ಲ ಮಾತಾಡಿಕೊಂಡು ಮೀಟಿಂಗ್ ಮಾಡಿ ನಾವು ಡಿಪಾಸಿಟ್ ತಗೊಳ್ಬೇಕಾಗ್ತದೆ. ಯಾಕಂದ್ರೆ ಈ ಭಾಗದ ಡಿಪಾಸಿಟ್ ತಗೊಂಡ್ರೆ ನಮಗೆ ಇನ್ನು ಉಳಿದ ಬ್ರಾಂಚ್ಗಳಿಗೂ ನಾವು ಅದನ್ನ ಬೇರೆ ಕಡೆಗೆ ಹಾಕ್ತೇವೆ ನಾವು. ಅದರಿಂದ ಈಗಾಗಲೇ 20 ಕೋಟಿ ಇದೆ. ಇಲ್ಲಿ ನಮ್ಮ ವ್ಯವಹಾರ ಎಷ್ಟಿದೆ ಅಂತ ಹೇಳಿದ್ರೆ ಈ ಕಳಸಾ ಬ್ರಾಂಚ್ನಲ್ಲಿ ಸುಮಾರು 5 ಕೋಟಿಯಷ್ಟು 5 ಕೋಟಿ 12 ಲಕ್ಷದಷ್ಟು ನಮ್ಮ ಹತ್ರ ಡಿಪಾಸಿಟ್ ಇದೆ. ಹಾಗೆ 4 ಕೋಟಿಯಷ್ಟು ಲೋನ್ ಹೋಗಿದೆ. ಇಲ್ಲಿ ಹೆಚ್ಚಾಗಿ ಕ್ರೆಡಿಟ್ ಲೋನ್ ಹೋಗುವಂಥದ್ದು ಮತ್ತೆ ಗೋಲ್ಡ್ ಲೋನ್. ಆದಷ್ಟು ನಾವು ಪರ್ಸನಲ್ ಲೋನ್ ಅನ್ನು ಕಮ್ಮಿ ಮಾಡ್ತಾ ಇದ್ದೇವೆ. 510 ಜನ ಶೇರ್ ಹೋಲ್ಡರ್ಸ್ ಇದ್ದಾರೆ ನಮ್ಮ ಹತ್ರ ಈ ಕಳಸಾ ಬ್ರಾಂಚಿನಲ್ಲಿ. ಒಟ್ಟಿಗೆ 1960 ಜನ ಶೇರ್ ಹೋಲ್ಡರ್ಸ್ ಇದ್ದಾರೆ ಈ ಧವಳ ಕೋಆಪರೇಟಿವ್ ಸೊಸೈಟಿಯಲ್ಲಿ 3 ಬ್ರಾಂಚಿನ ಸೇರಿ. ಅದರಲ್ಲಿ ಕಳಸಾ ಬ್ರಾಂಚಿನಲ್ಲಿ 510 ಜನ ಶೇರ್ ಹೋಲ್ಡರ್ಸ್ ಇದ್ದಾರೆ. ಮತ್ತೆ ಪಿಗ್ಮಿ ಕಲೆಕ್ಷನ್ ನಮಗೆ 1,35,00,000 ಪಿಗ್ಮಿ ಕಲೆಕ್ಷನ್ ಆಗ್ತದೆ. ಅಷ್ಟು ಇಷ್ಟು 1,35,00,000ದಷ್ಟು ಇದೆ. ಒಟ್ಟು FD 3,30,00,000. ಹೀಗೆ ಒಟ್ಟು 5,12,00,000 ಇಲ್ಲಿ ಇದೆ. ಇದರಲ್ಲಿ ವಿಶೇಷವಾಗಿ ನಾವು ಏನು ಮಾಡಬೇಕಂತ ಹೇಳಿದ್ರೆ ಈ ರೀತಿ ಸಹಕಾರಿ ಸಂಘ ಬೆಳಿಬೇಕು ಅಂತಾದ್ರೆ ಇದೆಲ್ಲರ ಜೊತೆಗೆ ನುರಿತ ಮತ್ತು ಸೇವೆಯ ಮನೋಭಾವ ಇರತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿಗಳು, ಈ ಭಾಗದ ಸಿಬ್ಬಂದಿಗಳು ಇರ್ಬೋದು ಅಥವಾ ನಮ್ಮ ಕೋಆಪರೇಟಿವ್ ಸೊಸೈಟಿ ಇನ್ನೂ 2 ಬ್ರಾಂಚ್ ಇರುವಂತಹ ಸಿಬ್ಬಂದಿಗಳು, ಅವರ ಕಾರ್ಯವೈಖರಿ ನಾವಿಲ್ಲಿ ಸ್ಮರಿಸಲೇಬೇಕಾಗ್ತದೆ. ಅವರ ಕಾರ್ಯವೈಖರಿಯಿಂದಾಗಿ ಈ ರೀತಿ ಸಹಕಾರ ಸಂಘ ಬೆಳೀಲಿಕ್ಕೆ ಆಗ್ತದೆ. ಜೊತೆಯಲ್ಲಿ ನಮ್ಮಲ್ಲಿರುವಂತಹ ಯಾರು ನಡೆದು ಬಂದ ದಾರಿಯ ಬಗ್ಗೆ ವಿಸ್ತಾರವಾಗಿ ತಿಳಿಸಿದಂತ ನಮ್ಮ ಈ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಶ್ರೀಯುತ ಜಿತೇಂದ್ರ ಕುಮಾರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಬಂಧುಗಳೇ, ಮಂಗಳೂರಲ್ಲಿ ಹುಟ್ಟಿದಂಥ ಒಂದು ಧವಳ ಕೋಆಪರೇಟಿವ್ ಸೊಸೈಟಿ ಎಂಬ ಚಿಕ್ಕ ಆಧಾರದ ಗೆಲ್ಲು ಕಳೆದ 2 ವರ್ಷಗಳ ಹಿಂದೆ ನಮ್ಮ ಕಳಸಕ್ಕೆ ಬಂದಿತ್ತು. ಬಹುಶಃ ಆ ಶಾಖೆಯ ಇನ್ನೊಂದು ಚಿಗುರು ಒಳ್ಳೆಯ ಒಂದು ಕಟ್ಟಡದಲ್ಲಿ, ನಾವು ಚಿಕ್ಕ ಒಂದು ಕಟ್ಟಡದಲ್ಲಿ ಇದ್ದೇವೆ. ಬಹುಶಃ ನಾವು ಇಲ್ಲಿ ಬರಬೇಕಾದ್ರೆ ಮೊದಲು ನಾವು ಬೆಳೆ ಸಾಲ ಅಥವಾ ಬೆಳೆ ಆಧಾರಿತ ಸಾಲವನ್ನು ನೀಡುವುದರ ಬಗ್ಗೆ ನಾವು ಯೋಚನೆ ಮಾಡಲಿಲ್ಲ. ಬಹುಶಃ ನಮ್ಮ ಬ್ರಹ್ಮಣ ಒಂದು ಕನಸಿನಂತೆ ನಾವು ಆ ಒಂದು ಕೃಷಿ ಉತ್ಪನ್ನಗಳ ಮೇಲೆ ಸಾಲವನ್ನು ಕೊಡಲಿಕ್ಕೆ ಆರಂಭ ಮಾಡಿದೆವು. ಅದಕ್ಕೆ ಬೇಕಾದಂಥ ಸುಸಜ್ಜಿತವಾದ ಕಟ್ಟಡ ನಮಗೆ ಬೇಕಿತ್ತು. ಅದನ್ನು ಕೂಡ ನಮ್ಮ ಕರ್ತವ್ಯಗಳ ಮುಖಾಂತರ ಇದೇ ಭಾಗದಲ್ಲಿ ನಾವು ನಿರ್ಮಿಸಿ ಈ ಒಂದು ಒಳ್ಳೆಯ ದೊಡ್ಡ ಕಟ್ಟಡವನ್ನು ನಮಗೆ ಈಗಾಗಲೇ ಬಿಟ್ಟುಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಕಟ್ಟಡ ಉದ್ಘಾಟನೆಯಾಗಿ ಆ ಸಮಾರಂಭದಲ್ಲಿ ನಾವಿದ್ದೇವೆ. ಈ ಸಮಾರಂಭದ ಉದ್ಘಾಟನೆ ಅಂಗವಾಗಿ ದೀಪ ಪ್ರಜ್ವಲಿಸುವ ಮೂಲಕ ಈ ಸಮಾರಂಭವನ್ನು ನಿಮ್ಮೆಲ್ಲರ ಆರೋಗ್ಯಂ ಧನ ಸಂಪದ
ಈ ವಿಚಾರ ಬಿಟ್ಟು ಇಲ್ಲಿ ಬೇರೆ ಏನೂ ಮಾತಾಡುವಾಗಿಲ್ಲ ಅಂತ ಕಾಣ್ತದೆ. ಯಾಕಂದರೆ ಎಲ್ಲರೂ ಬ್ಯಾಂಕ್ನಲ್ಲಿ ಎಕ್ಸ್ಪರ್ಟ್ ಇರ್ತಕ್ಕಂಥವ್ರೆ. ನಾವು ಬ್ಯಾಂಕಿಂದ ಸಾಲ ತಗೊಂಡು ವ್ಯವಹಾರ ಮಾಡುವಂಥವ್ರು. ಹಾಗಾದ್ರಿಂದ ನಾವು ಜಾಸ್ತಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆಯೇ ನೋಡಿ, ಒಂದು ದೇಶಾಭಿವೃದ್ಧಿ ಆಗಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಆರ್ಥಿಕ ಅಭಿವೃದ್ಧಿ ಆಗಬೇಕು. ಆರ್ಥಿಕ ಅಭಿವೃದ್ಧಿ ಆಗಬೇಕಂತ ಹೇಳಿದ್ರೆ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯವಹಾರಸ್ಥನಿಗೆ ಹಣಕಾಸಿನ ಅವೈಲಬಿಲಿಟಿ, ಯಾರಿಗೆ ಎಷ್ಟು ಜಲ್ದಿ ಹಣ ಸಿಗುತ್ತೋ ಅಷ್ಟು ಜಲ್ದಿ ಅದನ್ನು ದುಡಿಯುವ ಬಂಡವಾಳವಾಗಿ ಕನ್ವರ್ಟ್ ಮಾಡಲಿಕ್ಕಾಗುತ್ತೆ. ಆ ದುಡಿಯುವ ಬಂಡವಾಳವನ್ನು ಕನ್ವರ್ಟ್ ಮಾಡಬೇಕಂತಾದ್ರೆ ನಾವೆಲ್ಲ ಸಾಧಾರಣವಾಗಿ ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಹೋಗ್ತೀವಿ. ನ್ಯಾಷನಲೈಸ್ಡ್ ಬ್ಯಾಂಕ್ ಹೇಗಿರುತ್ತೆ ಅಂತ ಹೇಳಿದ್ರೆ ತುಂಬ ದೊಡ್ಡ ಲೆವೆಲಲ್ಲಿ ಇರುತ್ತೆ. ಸಾಧಾರಣ ವ್ಯಕ್ತಿಗೆ ಅಪ್ರೋಚ್ ಆಗಲಿಕ್ಕೆ ಆಗದಂತಹ ಪರಿಸ್ಥಿತಿ ಇರುತ್ತದೆ. ಅಂತಹ ಸಮಯದಲ್ಲಿ ಇಂತಹ ಕೋಆಪರೇಟಿವ್ ಬ್ಯಾಂಕ್ಗಳ ರೋಲ್ ತುಂಬಾ ದೊಡ್ಡದಿರುತ್ತದೆ. ಇದು ಏನಾಗಿರುತ್ತೆ ಅಂತ ಹೇಳಿದ್ರೆ ಕೋಆಪರೇಟಿವ್ ಬ್ಯಾಂಕ್ ಬಂದು ಇದರಲ್ಲಿರ್ತಕ್ಕಂಥ ನಿರ್ದೇಶಕರಾಗಲಿ, ಇದರಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯಾಗಲಿ ಇವರೆಲ್ಲರೂ ಲೋಕಲ್ ಪರಿಚಿತರಾಗಿರ್ತಾರೆ. ಹಾಗಾದ್ರಿಂದ ಸೆಕ್ಯೂರಿಟಿ ಕಡಿಮೆ ಇದ್ದರೇನು ಆ ವ್ಯಕ್ತಿಯ ನಂಬಿಕೆಯ ಆಧಾರದ ಮೇಲೆ ಹಣಕಾಸಿನ ಅವೈಲಬಿಲಿಟಿ ಕೊಡಲಿಕ್ಕಾಗ್ತದೆ. ಈ ಹಣಕಾಸಿನ ಅವೈಲಬಿಲಿಟಿ ತಗೊಂಡವರು ಇದನ್ನ ದುಡಿಯೋಕೆ ಉಪಯೋಗಿಸಬೇಕೇ ಹೊರತು ಈಗ ಜಿನೇಂದ್ರ ಅವರು ಹೇಳಿದಂಗೆ ಮದುವೆ, ಮನೆ ಕಟ್ಟುವುದು, ವಾಹನ ತಗೊಳ್ಳೋದು ಈ ಮೂಲಕ ಯಾವುದೇ ಕ್ಯಾಪಿಟಲ್ ಯೂಸ್ ಮಾಡಿದ್ರೆ ರಿಟರ್ನ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಆಗ ಆ ಬಿಸಿನೆಸ್ ಲಾಸ್ ಆಗ್ತದೆ. ಇದನ್ನ ನಮ್ಮ ಇರುವಂತಹ ಬಿಸಿನೆಸ್ ಅಥವಾ ಇರುವಂತಹ ರೊಟೇಷನ್ ಅಥವಾ ಸಂಪಾದನೆ ಮಾಡುವಂತಹ ಮಾರ್ಗದಲ್ಲಿ ಈ ಬಂಡವಾಳವನ್ನು ಉಪಯೋಗಿಸಿದ್ರೆ ಇದು ನಾವು ಲಾಭದಾಯಕವಾಗಿ ಕನ್ವರ್ಟ್ ಮಾಡಿ ತಗೊಂಡಂತ ಬಂಡವಾಳನ ಬ್ಯಾಂಕಿಗೆ ರಿಟರ್ನ್ ಮಾಡಿ ನಾವು ಸ್ವಲ್ಪ ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇರುವಂಥದ್ದು. ಕೋಆಪರೇಟಿವ್ ಬ್ಯಾಂಕ್ ಇಲ್ಲಿ ಮಾಡಿರೋದು ಒಂದು ಜೈನ ಸಮಾಜದ ಮೇಜರ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಒಂದು ದೇಶಾಭಿವೃದ್ಧಿಯಲ್ಲಿ ಯಾವುದೇ ಒಂದು ಕುಟುಂಬ ಅಥವಾ ಒಂದು ಸಮಾಜ ಅಭಿವೃದ್ಧಿ ಆದರೆ ದೇಶಕ್ಕೆ ಅಷ್ಟು ಹೊರೆ ಕಡಿಮೆ ಆಗಿದೆ. ಆದ್ದರಿಂದ ಇಲ್ಲಿ ಕೊಡುವಂತಹ ಬಂಡವಾಳ ಅಥವಾ ಇಲ್ಲಿ ಸಿಗುವಂತಹ ಒಂದು ಫೆಸಿಲಿಟಿಯನ್ನ ಉಪಯೋಗಿಸಿಕೊಂಡು ಎಲ್ಲರೂ ಫೈನಾನ್ಷಿಯಲ್ ಅಭಿವೃದ್ಧಿ ಆದರೆ ಅದು ದೇಶಕ್ಕೊಂದು ಕೊಡುಗೆ ಆಗಿರುತ್ತದೆ. ಹಾಗೆಯೇ ಬ್ಯಾಂಕಲ್ಲಿ ಡೆಪಾಸಿಟ್ ಇಡುವುದು ತೀರಾ ಇಂಪಾರ್ಟೆಂಟ್ ಇರುತ್ತದೆ. ಇದರಲ್ಲಿ ಡೆಪಾಸಿಟ್ ಇಡುವವರಿಗೂ ಸಾಲ ತಗೊಳ್ಳೋರಿಗೂ ಇಬ್ಬರಿಗೂ ಬೆನಿಫಿಟ್ ಇರ್ತದೆ. ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಹೋದರೆ 6 to 6.5% ಇಂಟ್ರೆಸ್ಟ್ ಇದೆ. ಇಲ್ಲಿ 10ರವರೆಗೆ ಕೊಡ್ತಾರೆ. ಇಟ್ಟವರಿಗೂ ಲಾಭ ಆಗ್ತದೆ. ತಗೊಳ್ಳೋರಿಗೆ ಸ್ವಲ್ಪ ಜಾಸ್ತಿ ಪರ್ಸೆಂಟೇಜ್ ಅಂತ ಅನಿಸಿದ್ರೂ ಸಹ ಸಡನ್ ಆಗಿ ಬಂಡವಾಳ ಸಿಗುವುದರಿಂದ ಇಮಿಡಿಯೇಟ್ ಬಿಸ್ನೆಸ್ ಮಾಡೋ ಅವಕಾಶ ಇರುತ್ತದೆ. ಆದ್ದರಿಂದ ಈ ಬ್ಯಾಂಕ್ ಅನ್ನ ಎಲ್ಲರೂ ಸದುಪಯೋಗ ಪಡಿಸಿಕೊಂಡು ಅಭಿವೃದ್ಧಿ ಹೊಂದಿ ಎಲ್ಲರಿಗೂ ಒಳ್ಳೆಯದಾಗಲಿ, ಬ್ಯಾಂಕಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ನಮ್ಮ ಮುಖ್ಯಮಂತ್ರಿ ಅತಿಥಿಯವರು ಮಾತಾಡುತ್ತಾ ಒಂದು ಮಾತನ್ನು ಹೇಳಿದರು. ಈ ದೇಶದ ಅಭಿವೃದ್ಧಿಗೆ ಸಹಕಾರಿ ಕ್ಷೇತ್ರದ ಪಾತ್ರ ಅತ್ಯಂತ ಅಮೂಲ್ಯವಾದದ್ದು. ನಾವು ಕೂಡ ಕಂಡಿದ್ದೇವೆ. ನಿಜವಾಗಲೂ ಕೂಡ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಇವತ್ತು ಇಷ್ಟೊಂದು ಬೆಳವಣಿಗೆ ಕಾಣಲಿಕ್ಕೆ ಸಹಕಾರಿ ಕ್ಷೇತ್ರದ ಒಂದು ಕ್ಷೇತ್ರ ಬಹಳ ಒಂದು ಉನ್ನತವಾಗಿದೆ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಮಂಗಳೂರು ಭಾಗದಲ್ಲಿ ಕೂಡ ಇವತ್ತು ಸಹಕಾರಿ ಕ್ಷೇತ್ರ ಅಗ್ರದವಾಗಿ ಬೆಳೆದು ಇವತ್ತು ನಮ್ಮ ರಾಷ್ಟ್ರದ ಆರ್ಥಿಕ ಚಟುವಟಿಕೆಗೆ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಇದೆ. ಅದರೊಟ್ಟಿಗೆ ಒಂದು ನೆನಪು ಬರ್ತಾ ಇದೆ. ಗಾಂಧೀಜಿಯವರು ತಮ್ಮ ಬರವಣಿಗೆಗೆ ಒಂದು ಬರ್ಕೊಂಡಿದ್ದಾರೆ. ನಮ್ಮ ಗ್ರಾಮೀಣ ಭಾಗದ ಜನರ ಆರ್ಥಿಕ ಅಭಿವೃದ್ಧಿ ಅಥವಾ ಅವರ ಒಂದು ಕ್ಷೇಮ ಮಾಡಬೇಕಿದ್ರೆ ಅದು ಪಂಚಾಯತ್ ರಾಜ್ ವ್ಯವಸ್ಥೆ ಒಂದು ಇದ್ದರೆ, ಅದನ್ನು ಬಿಟ್ಟರೆ ಎರಡನೇ ಕ್ಷೇತ್ರ ಇದೆ, ಅದು ಸಹಕಾರಿ ಕ್ಷೇತ್ರ ಮಾತ್ರ ಅಂತ ಗಾಂಧಿಯವರು ಆವತ್ತು ಬರಕೊಂಡಿದ್ದಾರೆ. ಅದು ನಿಜವಾಗೂ ಕೂಡ ಆಗಿದೆ. ಇವತ್ತು ಎಲ್ಲ ಭಾಗದಲ್ಲಿ ಸಹಕಾರಿ ಕ್ಷೇತ್ರ, ಗ್ರಾಮೀಣ ಕೃಷಿ ಸಹಕಾರಿ ಸಂಘಗಳು ಉನ್ನತವಾಗಿ ಕೆಲಸ ಮಾಡಿಕೊಂಡು ಅದರೊಟ್ಟಿಗೆ ಇಂತಹ ಪತ್ತಿನ ಸಹಕಾರಿ ಸಂಘಗಳು ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಇದೆ. ಅದನ್ನು ನಾವೆಲ್ಲ ಕೈ ಜೋಡಿಸೋದ್ರಿಂದ ಇವತ್ತು ಸಹಕಾರಿ ಕ್ಷೇತ್ರ ಬೆಳೆದಿದೆ ಎಂಬ ಮಾತನ್ನು ಹೇಳುತ್ತಾ ಮುಂದಕ್ಕೆ ನಮ್ಮ ಇನ್ನೋರ್ವ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಶ್ರೀಯುತ ರಾಜೇಂದ್ರ ಅವರು, ಕಾಫಿ ಬೆಳೆಗಾರರು, ಹಿತ್ಲುಮಕ್ಕಿ, ಬಾಳೆಬೆಳೆ, ಇವರು ಈ ಸಭೆಯನ್ನು ಉದ್ದೇಶಿಸಿ ನಮ್ಮೊಂದಿಗೆ ವಿಚಾರವನ್ನು ಮಂಡಿಸಬೇಕಾಗಿ ವಿನಂತಿ ಮಾಡ್ತಾರೆ. ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿರತಕ್ಕಂಥ ಈ ಬ್ಯಾಂಕಿನ ಒಂದು ಹೊಸ ಕಟ್ಟಡ ಇವತ್ತು ಇಲ್ಲಿ ಕಟ್ಟಡದ ಸ್ಥಳಾಂತರ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಬ್ಯಾಂಕಿಂಗ್ ಕ್ಷೇತ್ರದ ತವರು. ಬ್ಯಾಂಕು ರಾಷ್ಟ್ರೀಕರಣ ಆದಮೇಲೆ ಅದು ಸರ್ಕಾರದ ತೆಗೆಗೆ ಹೋದ ಮೇಲೆ ಅದರ ವ್ಯಾಪ್ತಿ ಈ ದೇಶಕ್ಕೆ ವಿಸ್ತಾರ ಆಯಿತು.
ಕನ್ನಡದಲ್ಲಿ ಸರ್ಕಾರದ ಎಲ್ಲ ಬ್ಯಾಂಕ್ಗಳು ಸರ್ಕಾರಗಳು ಈಗೇನು ವರ್ಜರ್ ಆಗ್ತಾ ಇದೆ, ಬ್ಯಾಂಕ್ಗಳು ಸಹಿತ ದಕ್ಷಿಣ ಕನ್ನಡದ ಮೂಲಗಳನ್ನು ಕಳ್ಕೊಳ್ತಾ ಇದೆ. ಆದರೆ ಅಲ್ಲಿಯ ಜನಗಳ ಮನಸ್ಥಿತಿ ಇದ್ರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಲವು ಜಾಸ್ತಿ ಇರ್ತಕ್ಕಂಥ ವ್ಯಕ್ತಿಗಳು ತುಂಬಾ ಜನ ಇದ್ದಾರೆ ಅಂತೇಳಿ ಇವತ್ತಿನ ದಿವಸ ನಾನು ತಿಳಿತಾ ಇದ್ದೇನೆ. ಒಂದು ಕೋಆಪರೇಟಿವ್ ಸೊಸೈಟಿ ಮುಖಾಂತರ ಒಂದು 3 ಶಾಖೆಗಳನ್ನು ನಡೆಸಿ ನಾನು ಪತ್ರಿಕೆಯಲ್ಲಿ ಮಂಗಳೂರಿನ ಒಂದು ಪತ್ರಿಕೆಯಲ್ಲಿ ಕಳೆದ ಸತಿ ನೋಡಿದೆ. ಇದರಲ್ಲಿ 145 ಕೋಟಿ ನಾವು ಟರ್ನ್ ಓವರ್ ಮಾಡಿದ್ದೀವಿ, ಸುಮಾರು 22.5 ಲಕ್ಷದ ಹೆಚ್ಚು ಕಡಿಮೆ ಲಾಭಾಂಶ ಗಳಿಸಿದೆ, 10% ಡಿವಿಡೆಂಡ್ ಕೊಡ್ತಾ ಇದ್ದೀವಿ ಅಂತೆಲ್ಲ ಇದರಲ್ಲಿ ಹೇಳಿಕೊಂಡಿದ್ದೀವಿ. ಕೇವಲ ಒಂದು 2-3 ವರ್ಷದ ಸಮಯದಲ್ಲಿ ಇಂಥದ್ದು ಸಾಧನೆ ಮಾಡಬೇಕಾದ್ರೆ ನಿರ್ದೇಶಕ ಮಂಡಳಿಯವರು ಹಾಗೂ ಸದಸ್ಯರು ಅನೇಕ ತ್ಯಾಗಗಳನ್ನು ಮಾಡಬೇಕಾಗುತ್ತೆ. ಕೆಲವಷ್ಟು ಸಮಯನ ಈ ಕೋಆಪರೇಟಿವ್ ಸೊಸೈಟಿಗಾಗಿ ಕಿತ್ತಿಡಬೇಕಾಗುತ್ತೆ. ಸುಲಭವಾದಂಥ ಕೆಲಸ ಏನಲ್ಲ. ಅದರ ಒಂದು ಬ್ಯಾಂಕ್ ಇಲ್ಲಿ ಮಾಡಿದಂಥ ಪ್ರಯೋಜನಗಳು ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ರೈತರಿಗೆ ಸಕಾಲದಲ್ಲಿ ಏನು ಉತ್ಪನ್ನಗಳನ್ನು ಮಾಡೋದಕ್ಕೆ ಕಷ್ಟ ಆಗ್ತಕ್ಕಂಥ ದಿನಗಳಲ್ಲಿ ಹಣದ ಅವಶ್ಯಕತೆಗೋಸ್ಕರವಾಗಿ ಏನಿಲ್ಲಿ ಏನು ಭದ್ರತೆಗೆ ನಮ್ಮ ರೈತರ ಉತ್ಪನ್ನಗಳನ್ನು ಸಾಲವನ್ನು ಪಡ್ಕೊಳ್ತಕ್ಕಂಥ ಒಂದು ಅಗತ್ಯತೆಯನ್ನು ಮನಗಂಡು ಇದನ್ನು ಬ್ರಾಂಚ್ ಮಾಡಿದ್ರಿಂದ ಎಲ್ಲ ರೈತರಿಗೂ ಅನುಕೂಲ. ಯಾಕೆಂದ್ರೆ ದೊಡ್ಡ ಮಟ್ಟದಲ್ಲಿ ನಮ್ಮ ಹಣದ ಅವಶ್ಯಕತೆ ಇರುತ್ತೆ ದೊಡ್ಡ ದೊಡ್ಡ ರೈತರಿಗೆ, ಸಣ್ಣ ಮಟ್ಟದ ರೈತರಿಗೆ ಸಣ್ಣ ಅವಶ್ಯಕತೆಗಳಿರುತ್ತೆ. ಇಲ್ಲಿ ಅನೇಕ ಕೋಆಪರೇಟಿವ್ ಸೊಸೈಟಿಗಳು ಆ ದಿಕ್ಕಲ್ಲಿ ಕೆಲಸ ಮಾಡ್ತಾ ಇದೆ, ಆದರೂ ಹಣದ ಅವಶ್ಯಕತೆ ಬಹಳಷ್ಟು ಇರುತ್ತೆ. ಹಾಗೆಯೇ ಇವತ್ತಿನ ದಿವಸ ನಮ್ಮ ಕೆಲವು ರೈತರಿಗೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಜಮೀನು ಕಡೆ ಮಾಡಿದ್ದವರಿಗೆ ಠೇವಣಿ ಇರ್ತಕ್ಕಂಥ ಅವಕಾಶಗಳು. ಯಾಕೆಂದ್ರೆ ನಾನು ನೋಡಿದ್ರೆ 10% ಬಡ್ಡಿ ಕೊಡ್ತಕ್ಕಂಥ ವ್ಯವಸ್ಥೆ ಹೇಳಿದ್ರು. ಇವೆಲ್ಲವೂ ರೈತರ ಅನುಕೂಲಕ್ಕಾಗಿ ಬಹಳ ಅಗತ್ಯ ಇತ್ತು, ಮಾಡಿದ್ರಿ. ಹಾಗೆಯೇ ಡೆಡಿಕೇಟೆಡ್ ಪರ್ಸನ್ಸ್ ಅಂತ ಪ್ರಾಮಾಣಿಕರು, ಅವರು ಈ ವಿಷಯದಲ್ಲೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು. ಮತ್ತು ಇದೆಲ್ಲ ಕೂದಲಿದಾರಲ್ಲ, ಇವರೆಲ್ಲ ಕಡಿಮೆ ಒಂದು ತಿಳುವಳಿಕೆ ಉಳ್ಳವರಲ್ಲ. ಎಲ್ಲರಿಗೆ ಏನು ಲೋನ್ ಕೊಟ್ಟರೆ ಯಾವ ರೀತಿ ಹಿಂದಕ್ಕೆ ಬರುತ್ತದೆ ಇದರ ಬಗ್ಗೆ ತಿಳಿದುಕೊಳ್ಳುವಂಥ ವ್ಯಕ್ತಿಗಳಿರೋದ್ರಿಂದ ಈ ಒಂದು ಸಂಸ್ಥೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಒಳ್ಳೆ ಅಭಿವೃದ್ಧಿ ಆಗ್ತದೆ. ಹಾಗೆಯೇ ಒಂದು 5 ಜಿಲ್ಲೆಯಲ್ಲಿ ಒಂದು ಬ್ರಾಂಚ್ ತೆರೆಯುವಂಥ ಅವಕಾಶಗಳು ಇವರಿಗಿದೆ. ಇವರು ಭಾರಿ ಒಂದು ಮುಂದಿನ ದಿನಗಳ ಯೋಜನೆ ಮಾಡಿ, ಯಾಕೆಂದರೆ ಅಭಿವೃದ್ಧಿ ಹಂತದಲ್ಲಿ ಪುನಃ ಅದಕ್ಕೆ ಏನು ಪರ್ಮಿಷನ್ ತಗೊಳ್ಳುವಂಥ ಒಂದು ಕಷ್ಟ ತಗೊಳ್ಳೋದು ಪ್ರಥಮವಾಗಿ ಮಾಡಿದ್ದಾರೆ. ಭಾರಿ ಒಳ್ಳೆಯ ಕೆಲಸ. ಮುಂದಿನ ದಿನಗಳಲ್ಲಿ ಈ ಬ್ಯಾಂಕು ಹೆಚ್ಚಿನ ಅಭಿವೃದ್ಧಿ ಹೊಂದಿ ಹಾಗೂ ಜನಸಾಮಾನ್ಯರಿಗೆ ಏನೋ ಸಣ್ಣ ಸಾಲದ ಅವಶ್ಯಕತೆ ಉಳ್ಳವರಿಗಂತೂ ಬ್ಯಾಂಕಿಂಗಲ್ಲಿ ಈಗ ಪ್ರತಿಯೊಂದು 50,000 ರೂಪಾಯಿ ಹೆಡ್ ಆಫೀಸ್ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಏನಾದರೂ ಒಂದು ಅವಕಾಶಗಳು ಆಗಲಿ ಆಗುವುದರಿಗೆ ಅರ್ಜೆಂಟಿಗೆ ಅಂತ ಹೇಳುವಂಥ ಕೆಲಸ ಮಾಡಿ ಈ ಬ್ಯಾಂಕ್ ಹೇಳಿದ ಈ ಬ್ಯಾಂಕು ಇನ್ನೂ ದೊಡ್ಡ ಮಟ್ಟದಲ್ಲಿ ಮುಂದುವರಿಲಿ. ಹಾಗೆಯೇ ಎಲ್ಲ ಕಳಸ ಜನಗಳಿಗೆ ಸೇವೆ ಸಲ್ಲಿಸುವಂಥ ಒಂದು ಅವಕಾಶ ಸದುಪಯೋಗಪಡಿಸಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಸ್ಥೆಯ ಈ ಹೊಸ ಶಾಖೆಯ ಹೊಸ ಕಟ್ಟಡಕ್ಕೆ ಶರಣಾಗುವ ದಿನಗಳಲ್ಲಿ ನನ್ನನ್ನು ಕರೆದು ಒಂದು ಮಾತನಾಡೋದಕ್ಕೆ ಈ ಅವಕಾಶ ಕೊಟ್ಟಂತ ಎಲ್ಲ ಅಧ್ಯಕ್ಷರು, ನಿರ್ದೇಶಕ ಮಂಡಳಿ, ಷೇರುದಾರರು ಎಲ್ಲರ ಸದಸ್ಯರಿಗೆ ಒಂದಿಸ್ತಾ ನನ್ನ ಮಾತು ನಮ್ಮ ಸಂಸ್ಥೆಯ ಬಗ್ಗೆ ಅಗಾಧವಾಗಿ ಹೇಳಿಕೊಟ್ಟು ನಮ್ಮೊಂದಿಗೆ ವಿಚಾರವನ್ನು ಹಂಚಿಕೊಂಡಂತ ನಮ್ಮ ಮುಖ್ಯ ಅತಿಥಿಯಾದಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ಅವರಿಗೆ ಅತ್ಯಂತ ಗೌರವದ ನಮನವನ್ನು ಸಲ್ಲಿಸುತ್ತಾ, ಬಂಧುಗಳೇ, ಈ ಒಂದು ಸಂಸ್ಥೆಯನ್ನ ಬಹುಶಃ ಹುಟ್ಟುಹಾಕಲಿಕ್ಕೆ ಒಬ್ಬ ಕಾರ್ಯಕರ್ತರಿದ್ದಾರೆ. ಭಾರತೀಯ ಜೈನ ಒಂದು 8ರ ಅಧ್ಯಕ್ಷರಾಗಿದ್ದುಕೊಂಡು ಇಡೀ ರಾಜ್ಯದಲ್ಲಿ ನಮ್ಮ ಜೈನ ಸಂಘಟನೆಯನ್ನ ಬೆಳೆಸಿದಂಥ ಕೀರ್ತಿ ಇದ್ರೆ ಅದು ನಮ್ಮ ಪುಷ್ಪರಾಜ್ ಅವರಿಗೆ. ಅವರ ಅಧಿಕಾರವಾದಿ ಮುಗಿದ ನಂತರ ನಮ್ಮ ಜೈನ ಸಮಾಜಕ್ಕೆ ಯಾವುದೋ ಒಂದು ಸಂಘಟನೆ ಬೇಕು, ನಮ್ಮ ಜೈನ ಸಮಾಜದ ಆರ್ಥಿಕ ಚಟುವಟಿಕೆಗಳು ಮುಂದುವರಿಸಬೇಕಾಗಿ ನಮ್ಮ ಸಂಘಟನೆ ಅತಿ ಅಗತ್ಯ ಇದೆ ಎಂಬ ಮಾತನ್ನ ಹೇಳಿದರು. ಈ ಬಗ್ಗೆ ಸದಸ್ಯರು ಜೈನ ಮತ್ತು ಜೈನ ನಮ್ಮಲ್ಲಿ ವಿಚಾರವನ್ನು ನಿಷ್ಕರ್ಷೆ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ನಾವು ಯಾಕೆ ಒಂದು ಸಹಕಾರಿ ಸಂಸ್ಥೆಯನ್ನು ಹುಟ್ಟುಹಾಕಬಹುದು ಎಂಬ ದೃಷ್ಟಿಯಿಂದ ನಮಗೆ ಉತ್ತೇಜನ ಕೊಟ್ಟ ಅವರು ಶ್ರೀಯುತ ಪುಷ್ಪರಾಜ್ ಅವರು ಈ ಸಂಸ್ಥೆಯ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಈ ಸಭೆಯಲ್ಲಿ ಉದ್ದೇಶಿಸಿ ನಮ್ಮೊಂದಿಗೆ ಒಂದು ಮಾತನ್ನು ಮಾಡಬೇಕು ವಿನಂತಿ ಮಾಡಿ. ಈಗಾಗಲೇ ಸುಭಾಷ್ ಚಂದ್ರ ಅವರು ಹೇಳಿದ ಹಾಗೆ ಏನಾದರೂ ಸಮಾಜಕ್ಕೆ ಒಂದು ಶಾಶ್ವತ ಸಂಸ್ಥೆ ಬೇಕಂತ ಆಲೋಚನೆ ಮಾಡ್ತಿರುವಂತಹ ಸಂದರ್ಭದಲ್ಲಿ
ಮಾಡಬೇಕಂತ ಸಂದರ್ಭದಲ್ಲಿ ಮನೆಗಂಡದ್ದು ಅಗತ್ಯ ಇರುವವರಿಗೆ ಆರ್ಥಿಕ ಸಹಕಾರ ನೀಡಿದರೆ ನಮ್ಮ ಸಮಾಜ ಅಭಿವೃದ್ಧಿ ಆಗ್ತದೆ. ಅದರಲ್ಲಿ ನಮ್ಮ ಸಮಾಜ ಮಾತ್ರ ಅಲ್ಲ, ಇತರರನ್ನು ಕೂಡ ನಾವು ಬೆಳೆಸಬೇಕಂತ ಹೇಳುವಂತ ಉದ್ದೇಶದಿಂದ ಈ ಸಂಸ್ಥೆ ಮಂಗಳೂರಲ್ಲಿ ಒಂದು ಸುಸಜ್ಜಿತವಾದ ಯಾವುದೇ ರಾಷ್ಟ್ರೀಯ ಬ್ಯಾಂಕ್ಗಳಿಗೆ ಕಡಿಮೆ ಇಲ್ಲದಂತ ಒಂದು ಹೆಡ್ ಆಫೀಸ್ ಹಾಗೂ ಬ್ರಾಂಚ್ ಅನ್ನು ಉದ್ಘಾಟನೆ ಮಾಡಿ ಅಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಈ ಸಂಸ್ಥೆ ಬೆಳೆಯಬೇಕಾದ್ರೆ ಒಳ್ಳೆ ಬ್ರಾಂಚ್ಗಳಾಗಬೇಕು. ಈ ಬಗ್ಗೆ ಚಿಂತಿಸಿದಾಗ ನಮಗೆ ಕಂಡದ್ದು ಕಳಸ. ಈ ಭಾಗದಲ್ಲಿ ಜೈನ ಸಮಾಜ ಸುಮಾರು 800 ಮನೆಗಳು, ಬ್ರಹ್ಮಣದ 800ಕ್ಕಿಂತ ಹೆಚ್ಚು ಮನೆಗಳಿರುವಂತಹ ಒಂದು ಅತ್ಯುತ್ತಮ, ಅಂದ್ರೆ ಒಂದು ಎಲ್ಲರೂ ಒಳ್ಳೆ ಜೈನ ಸಮಾಜ ಇರುವಂತಹ ಜಾಗ ಇದೆ ಅಂತ ನಾವು ಕಂಡುಕೊಂಡಾಗ ಕಳಸ ಸಂಶಯ ಒಂದು ಪರಿಸರ ಒಳ್ಳೆ ಅಂತ ಕಂಡಾಗ ನಾವು ಇಲ್ಲಿ ಒಂದು ಸಂಸ್ಥೆ ಬ್ರಾಂಚ್ ಅನ್ನು ಮಾಡಬೇಕಂತ ಅಲ್ಲಿ ನಿರ್ಧಾರ ಆಯಿತು. ಇಲ್ಲಿಯ ನಿರ್ದೇಶಕರಾದ ಬ್ರಹ್ಮಣ್ಣನವರ ಹಾಗೂ ಪ್ರದೀಪ್ ಅವರ ನೇತೃತ್ವದಲ್ಲಿ ಜಾಗ ನೋಡಿದಾಗ ರತ್ನವರವರು ಬಹಳಷ್ಟು ಒಳ್ಳೆಯ, ನಮಗೆ ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು, ಒಳ್ಳೆ ಕಟ್ಟಡವನ್ನು ಕೊಟ್ಟರು. ನಾವು ಎಣಿಸಿದಕ್ಕಿಂತ ಜಾಸ್ತಿ ಇಲ್ಲಿ ವ್ಯವಹಾರ ಆಯಿತು, ಜಾಸ್ತಿ ಲಾಭ ಆಯಿತು. ಅವರು ಕೊಟ್ಟಂತ ಕಟ್ಟಡ ಆಫೀಸ್ ನಮ್ಗೆ ಇಲ್ಲಿ ಸಾಕಾಗುವುದಿಲ್ಲ ಅಂತ ಅವರಿಗೆ ಮಾಡಿಕೊಂಡು ನಾನು ನಿಮ್ಗೆ ಒಳ್ಳೆ ವ್ಯವಸ್ಥೆ ಕೊಡ್ತೇನೆ ಅಂತ ಹೇಳಿ ಮುಂದೆ ಬಂದರು. ಇವತ್ತು ತಾವೆಲ್ಲ ಕಣ್ಣಾರೆ ಕಂಡಿದ್ದೀರಿ. ನಿಮ್ಮ ಮುಖಾಂತರ ಒಂದು ಸುಸಜ್ಜಿತವಾದ ವ್ಯವಸ್ಥಿತವಾದ ಕಟ್ಟಡ ನಿರ್ಮಾಣ ಮಾಡಿ ಈ ಸಂಸ್ಥೆಗೆ ಕೊಟ್ಟಿದ್ದಾರೆ. ಧವಳ ಕೋಆಪರೇಟಿವ್ ಸಂಸ್ಥೆ ಕಳಶ ಬ್ರಾಂಚ್ ಅದು ನಮ್ದಲ್ಲ, ಅದು ರತ್ನವರ್ಮ ಜೈನರವರೇ, ಬ್ರಹ್ಮಣ್ಣರವರೇ, ಪ್ರದೀಪ್ ಅವರೇ, ಸದಾ ಮಂಡಳಿಯ ಸದಸ್ಯರದ್ದು, ನಿಮ್ಮೆಲ್ಲರ ಸದಸ್ಯರು. ಇವತ್ತು ನಿಮ್ಗೆ ಇದನ್ನು ಯಾವ ರೀತಿಯೂ ಬೆಳೆಸಬಹುದು. ನಿಮ್ಮ ದುಡ್ಡನ್ನು ಇಟ್ಟು 10% ಬಡ್ಡಿ ತಗೊಂಡು ಲಾಭನೂ ಮಾಡಬಹುದು. ನಿಮ್ಮ ಸಾಮಾನುಗಳನ್ನು ಅಥವಾ ನಿಮ್ಮ ಬೆಳೆಗಳನ್ನು ತಂದು ಇಷ್ಟು ಸೆಕ್ಯೂರಿಟಿ ಇರುವಂತಹ ಕಟ್ಟಡದಲ್ಲಿಟ್ಟು ಯಾವುದೇ ತೊಂದರೆ ಇಲ್ಲದೆ ಅದನ್ನು ಕೊಂಡೋಗಿ ಜಾಸ್ತಿ ಕ್ರಯ ಬರುವಾಗ ಮಾರಿ ಲಾಭನೂ ಪಡೆಯಬಹುದು, ಸಂಸ್ಥೆಯನ್ನು ಬೆಳೆಸಬಹುದು. ಅದೆಲ್ಲ ನಿಮ್ಮ ಕೈಯಲ್ಲಿದೆ. ನಮಗಂತೂ ಇಲ್ಲಿ ಬಂದಾಗ ತುಂಬಾ ಸಂತೋಷ ಆಗ್ತದೆ. ಇಲ್ಲಿಯ ಪರಿಸರ, ಇಲ್ಲಿಯ ಜನರನ್ನು, ಇಲ್ಲಿ ನೀವು ಕೊಡುವ ಪ್ರೀತಿ, ನಿಮ್ಮ ಒಂದು ನಿಯತ್ತು, ಇದನ್ನೆಲ್ಲ ನೋಡುವಾಗ ಸುದರ್ಶನ್ ಜೈನರವರೇ, ನಮ್ಮ ಎಲ್ಲಿ ಬ್ರಾಂಚ್ ಮಾಡಿದ್ರು ಇಷ್ಟೊಂದು ಸ್ಟ್ರಾಂಗ್ ಆಗಿ ಬ್ರಾಂಚ್ ಬೆಳೀಲಿಕ್ಕಿಲ್ಲ ಅಂತ ನಮಗೆ ಮನೆ ಕಾಣ್ತಾ ಇದೆ. ಬಂಧುಗಳೇ, ನೀವೆಲ್ಲ ಅದ್ಭುತವಾದ ಸಹಕಾರವನ್ನು ನೀಡಿದ್ದೀರಿ. ನಿಮ್ಮಿಂದಾಗಿ ಇವತ್ತು ಧವಳ ಕೋಆಪರೇಟಿವ್ ಎಲ್ಲ ಬ್ರಾಂಚ್ಗಳಿಗಿಂತ ನಮ್ಮ ಮಂಗಳೂರು ಇರ್ಬೋದು ಅಥವಾ ಇದು ಉಸ್ಮಾನ್ ಇರ್ಬೋದು, ಎಲ್ಲ ಬ್ರಾಂಚ್ಗಳಿಗಿಂತ ಜಾಸ್ತಿ ಇಲ್ಲೇ ವ್ಯವಹಾರ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೂಡ ನೀವು ಒಳ್ಳೆಯ ಒಂದು ಸಹಕಾರವನ್ನು ನೀಡಿ ಅಂತ ಹೇಳುವಂತ ಮನವಿಯನ್ನು ನಾನು ಮಾಡ್ತೇನೆ. ಈ ಸಂಸ್ಥೆ ಸ್ಫೂರ್ತಿಯಿಂದ ಸಂಘಟನೆ ಮಾಡುವವರು, ಅವರು ಈ ಸಂಸ್ಥೆಯನ್ನು, ಅವರಿಗೆ ಇದರಲ್ಲಿ ₹1 ಲಾಭ ಇಲ್ಲ. ಯಾವುದೇ ಕೆಲಸ ಮಾಡಬೇಕಾದ್ರೆ ನಾವು ಯಾವುದನ್ನು ಅಪೇಕ್ಷೆ ಮಾಡ್ತೇವೆ. ನಾವೆಲ್ಲ ಇಡೀ ಮನುಷ್ಯರು ಅಂತ ಹೇಳಿದ್ರೆ ಅಪೇಕ್ಷೆ ಮಾಡುವವರು, ನಮ್ಮ ವ್ಯವಹಾರಗಳಲ್ಲಿ ನಮ್ಮ ಲಾಭವನ್ನು ನೋಡ್ತೇವೆ. ಆದ್ರೆ ಬ್ರಹ್ಮಣ್ಣನವರು, ಪ್ರದೀಪ್ ಅವರು ಈ ಭಾಗದಲ್ಲಿ ದಿನನಿತ್ಯ ಬಂದು ಕೆಲಸ ಮಾಡಿ ಸಂಸ್ಥೆಯನ್ನು ಬೆಳೆಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಬ್ರಹ್ಮಣ್ಣನವರೇ, ನಿಮ್ಗೆ ಇನ್ನಷ್ಟು ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಲಿ ಅಂತ ಒಂದು ಹಾರೈಸಿ ಇವತ್ತಿನ ಈ ಏನು ಉದ್ಘಾಟನೆ, ಈ ಸಂಸ್ಥೆಯನ್ನು ಉದ್ಘಾಟನೆ, ಸ್ಥಳಾಂತರ ಉದ್ಘಾಟನೆ ಮಾಡಿದ್ದೇವೆ, ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೇವೆ. ಇದಕ್ಕಾಗಿ ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆಯದಾಗಲಿ ಹೇಳುವಂತ ಒಂದು ಶುಭಾಶಯವನ್ನು ನಾನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಸಂಸ್ಥೆಯಲ್ಲಿ ಖಂಡಿತವಾಗಿ ಕೂಡ ತೊಡಗಿಸಿಕೊಳ್ತಾರೆ. ಒಂದು ಮಾತು ಅವರಿಗೆ, ಈ ಸಂಸ್ಥೆ ಹುಟ್ಟುವಾಗ ಮೊದಲು ಅವರ ನೇತೃತ್ವದಲ್ಲಿ ನಾವು ಮಂಗಳೂರಿನ ಓಷನ್ ಪಾರ್ಕ್ನಲ್ಲಿ ಹಲವಾರು ಸಾರಿ ಸಭೆಯನ್ನು ಮಾಡಿ ಹಲವಾರು ಸಾರಿ ಊಟ ಮಾಡಿದಂಥ ನೆನಪುಗಳು ಏನು ಕೂಡ ನೆನಪಾಗ್ತದೆ. ಏನಿದೆ, ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಲ್ಲಿ ಅವರು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ.
ಅದರೊಟ್ಟಿಗೆ ಇನ್ನೊಬ್ಬರಿದ್ದಾರೆ. ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಬೇಕಿದ್ರೆ 10 ಜನ ಪ್ರವರ್ತಕರೊಂದಿಗೆ ಒಬ್ಬ ಮುಖ್ಯ ಪ್ರವರ್ತಕನಾಗಿ ಒಬ್ಬ ಕೆಲಸ ನಿರ್ವಹಿಸಬೇಕು. ಬಹುಶಃ ಪುಷ್ಪರಾಜರು ನೀವು ಕೆಲಸ ನಿರ್ವಹಿಸಿ ಎಂಬ ಮಾತನ್ನು ಹೇಳಿದಾಗ ನಾನೊಂದು ಬೇರೆ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸಿದ ಆ ಜವಾಬ್ದಾರಿಯನ್ನು ನಮ್ಮವರ ಒಂದು ಮಂಗಳೂರು ಭಾರತೀಯ ಜೀವಿನ ವಲಯ 8ರಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದಂಥ ರಾಜೇಶ್ ಅವರು ಕೂಡ ನಮ್ಮೊಂದಿಗೆ ಇದ್ದರು. ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಸಂಸ್ಥೆಯನ್ನು ಹುಟ್ಟುಹಾಕುವಲ್ಲಿ ಮುಖ್ಯ ಪ್ರಮುಖ ಯಶಸ್ವಿಯಾಗುತ್ತೆ ಅಂತ ಹೇಳಿದರೆ ಸಹಕಾರಿ ಕ್ಷೇತ್ರದ ಒಂದು ಎಲ್ಲ ಆಗುಹೋಗುಗಳ ನಿರ್ಧಾರಗಳು ಸ್ಥಳೀಯವಾಗಿ ಆಗ್ತದೆ. ಇವತ್ತು ಯಾಕೆ ನಾವು ಆಡಳಿತ ಮಂಡಳಿ ಜೊತೆಗೆ ಸಲಹಾ ಮಂಡಳಿಯವರನ್ನ ನಾವು ಅವರ ಮಾರ್ಗದರ್ಶನವನ್ನು ಯಾಕೆ ಪಡಿತಾ ಇದ್ದೇವೆ ಅಂದ್ರೆ ಈ ಒಂದು ನೀತಿ ನಿರೂಪಣೆ ಈ ಸ್ಥಳೀಯ ಮಟ್ಟದಲ್ಲಿ ಆಗ್ತದೆ. ಅದು ಬ್ರಹ್ಮದೇವರು ಪ್ರದೀಪ್ ಅವರ ನೇತೃತ್ವದಲ್ಲಿ ಈ ಸಲಹಾ ಮಂಡಳಿಯವರ ಸಜೆಷನ್ಗಳನ್ನು ಪಡ್ಕೊಂಡು ಈ ಭಾಗಕ್ಕೆ ಯಾವ ರೀತಿಯ ನೀತಿಯನ್ನ ರೂಪಿಸಬೇಕು ಅಂತೇಳಿ. ಇದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇಲ್ಲ. ಬ್ಯಾಂಕಿಂಗ್ ರಿಸರ್ವ್ ಬ್ಯಾಂಕಿನ ಗೈಡ್ಲೈನ್ಸ್ ಪ್ರಕಾರ, ಅವರ ಹೆಡ್ ಆಫೀಸ್ ಗೈಡ್ಲೈನ್ಸ್ ಪ್ರಕಾರ ಸಾಲದ ನೀತಿ ರೂಪಿಸಿದ್ರೆ, ಸಹಕಾರಿ ಕ್ಷೇತ್ರ ಸ್ಥಳೀಯವಾದ ಜನರ ಪರಿಸರಕ್ಕೆ, ಜನಜೀವನಕ್ಕೆ ಯಾವ ರೀತಿ ಬೇಕು ಅನ್ನುವಂತಹ ಪಾಲಿಸಿಯನ್ನ ಮಾಡ್ತಾರೆ. ಹಾಗಾಗಿ ಆ ಸಹಕಾರಿ ಕ್ಷೇತ್ರ ಎಲ್ಲ ಕಡೆ ಕೂಡ ಯಶಸ್ಸು, ಜೊತೆಗೆ ಉತ್ತಮವಾದಂತಹ ನಿಸ್ವಾರ್ಥ ಮನೋಭಾವನೆಯ ಒಂದು ಆಡಳಿತ ಮಂಡಳಿ. ಇವತ್ತು ಮಂಗಳೂರಿನಲ್ಲಿ ಒಂದು ಒಳ್ಳೆಯ ಸಂಕಲ್ಪವನ್ನು ಇಟ್ಟುಕೊಂಡು ಒಂದು ಸಮಾಜದ ಸಂಘಟನೆ, ಒಂದು ಆರ್ಥಿಕ ಸಂಸ್ಥೆಯ ಜೊತೆ ಆಗಬೇಕು. ಯಾವುದೇ ಒಂದು ಸಹಕಾರಿ ಕ್ಷೇತ್ರ ಇವತ್ತು ರಾಜಕೀಯ ಕ್ಷೇತ್ರಕ್ಕೆ ಬರಲಿಕ್ಕೂ ಕೂಡ ಪ್ರಥಮ ಮೆಟ್ಟಿಲಾಗಿ ಎಲ್ಲ ರಾಜಕೀಯ ನಾಯಕರು ಸಹಕಾರಿ ಕ್ಷೇತ್ರವನ್ನೇ ಆಯ್ಕೆ ಮಾಡ್ತಾರೆ. ಅಂದ್ರೆ ಸಹಕಾರಿ ಕ್ಷೇತ್ರ ಒಂದು ಇಡೀ ಸಮಾಜದ ಸಂಘಟನೆಯಲ್ಲಿ ಬಹಳ ಪ್ರಾಮುಖ್ಯವನ್ನು ಪಡೆಯುತ್ತದೆ. ನಮ್ಮ ಒಂದು ಉದ್ದೇಶ ಕೂಡ ಅದೇ ಆಗಿತ್ತು. ಕಳಸ ಈ ಸೀಮೆಯಲ್ಲಿ ಸುಮಾರು ಜನ ನಮ್ಮ ಜೈನ ಸಮಾಜದ ಬಂಧುಗಳು ಒಂದು ಸಂಸ್ಥೆಯೊಳಗೆ ಸಂಘಟಿತರಾಗಬೇಕು. ಜೊತೆಗೆ ನಮ್ಮದೇ ಆದಂತಹ, ಇವತ್ತು ಎಲ್ಲ ಕಡೆ ಒಳ್ಳೆಯ ಸಹಕಾರಿ ಸಂಸ್ಥೆಗಳು ಬೆಳೀತಾ ಇವೆ, ಆದರೆ ನಮ್ಮ ಸ್ವಾಭಿಮಾನದ ಪ್ರತೀಕವಾಗಿ ನಮ್ಮದೇ ಸಮಾಜದ್ದು ಒಂದು ಅನ್ನುವಂತಹ ಒಂದು ಸಂಸ್ಥೆ ಆಗಬೇಕು ಅನ್ನುವಂತಹ ಒಂದು ಇರದೆ ಈ ಭಾಗದ ಜನರಲ್ಲಿತ್ತು. ಅದು ಬ್ರಹ್ಮದೇವರ ಮುಖಾಂತರ ಅದು ಸಾಕಾರವಾಯಿತು. ಇವತ್ತು ಆಡಳಿತ ಮಂಡಳಿ ಮತ್ತೆ ಗ್ರಾಹಕರ ಮುಖಾಮುಖಿ ಅಂತ ಬಣ್ಣಿಸಬಹುದು ಇವತ್ತಿನ ಕಾರ್ಯಕ್ರಮವನ್ನ. ಯಾಕಂದ್ರೆ 3 ವರ್ಷಗಳ ಕಾಲ 19/6/22 ಈ ಸಂಸ್ಥೆ ಹುಟ್ಟು ಹಾಕಿತು. ನಮ್ಮ ಕೇವಲ 6 ತಿಂಗಳಲ್ಲಿ ನಮ್ಮ ಪ್ರಥಮ ಶಾಖೆಯನ್ನು ನಾವು ಈ ಕಳಸದಲ್ಲಿ ಆರಂಭಿಸಿದೆವು. ಅದು 1 ವರ್ಷ ಪೂರೈಸಿದರೊಳಗೆ ನಮ್ಮ ಪ್ರಥಮ ಶಾಖೆ 6 ತಿಂಗಳಲ್ಲಿ ಕಳಸದಲ್ಲಿ ಆರಂಭವಾಗಬೇಕಿದ್ರೆ ಈ ಭಾಗದ ಜನರ ಒಂದು ಇಚ್ಛಾಶಕ್ತಿ ಮತ್ತೆ ಈ ಸಂಸ್ಥೆಯಲ್ಲಿದ್ದಂತಹ ವಿಶ್ವಾಸ. ಇವತ್ತು ಆಡಳಿತ ಸಮಿತಿ ಎಷ್ಟು ಪ್ರಾಮುಖ್ಯವೋ ಗ್ರಾಹಕರು ಕೂಡ ಅಷ್ಟೇ ಪ್ರಾಮುಖ್ಯ. ಇವತ್ತು ನಾವು ಡೆಪಾಸಿಟ್ ಅನ್ನ ಬಹಳ ದಿನದಿಂದ ನಿರೀಕ್ಷೆ ಮಾಡ್ತೇವೆ, ಸಾಲಗಾರರು ಕೂಡ ನಮಗೆ ಅಷ್ಟೇ ಮುಖ್ಯ. ಈ ದುಡ್ಡು ಇಡುವವರು ಬಹಳ ಕೇವಲ ಬಡ್ಡಿ ಆಸೆಗೆ ದುಡ್ಡು ಇಡ್ತಾ ಇಲ್ಲ. ನಾನು ಪ್ರಾಮಾಣಿಕವಾಗಿ ನಾನು ದುಡಿದಂತಹ ಹಣ ಒಂದು ಸಂಸ್ಥೆಯಲ್ಲಿ ಇಟ್ಟಾಗ ನನಗೆ ಬರುವ ಬಡ್ಡಿಯ ಜೊತೆಗೆ ಆ ಹಣ ಇನ್ನೊಬ್ಬರ ಜೀವನವನ್ನು ಬೆಳಗಲಿಕ್ಕೆ, ಇನ್ನೊಬ್ಬರಿಗೆ ಉಪಕಾರ ಆಗಲಿಕ್ಕೆ ಅದು ಸಾಧ್ಯ ಆಗ್ತದೆ ಅಂತ ಆದ್ರೆ ನಾನು ಈ ಸಂಸ್ಥೆಯಲ್ಲಿ ಡೆಪಾಸಿಟ್ ಇಡ್ತೇನೆ ಅನ್ನೋದು ಒಂದು ಸದಿಚ್ಛೆಯಿಂದ ಅವರು ದುಡ್ಡನ್ನು ಇಡ್ತಾರೆ. ಹಾಗಾಗಿ ಯಾರು ಈ ಸಂಸ್ಥೆಯಲ್ಲಿ ಆ ಸದಿಚ್ಛೆಯಿಂದ ಡೆಪಾಸಿಟ್ ಇಡ್ತಾರೋ ಅವರಿಗೆಲ್ಲರಿಗೂ ನಾವು ಕೃತಜ್ಞರಾಗಿರ್ತೇವೆ. ಅದೇ ರೀತಿ ಸಾಲ ಪಡೆದವರು ಕೂಡ ಪ್ರಾಮಾಣಿಕತೆಯಿಂದ, ಎಷ್ಟೋ ಜನರು ಪ್ರಾಮಾಣಿಕವಾಗಿ ದುಡಿದು ಇಟ್ಟಂತಹ ಹಣ ನನ್ನ ಅಗತ್ಯಕ್ಕೆ, ನನ್ನ ತುರ್ತು ಸಂದರ್ಭಕ್ಕೆ ಈ ಸಂಸ್ಥೆ ನನಗೆ ಧನ ಸಹಾಯವನ್ನ ಮಾಡಿದೆ. ನಾನು ಅಷ್ಟೇ ಪ್ರಾಮಾಣಿಕ ರೀತಿಯಲ್ಲಿ ಅದನ್ನ ಮರುಪಾವತಿ ಮಾಡಿ ಆ ಹಣ ಇನ್ನೊಬ್ಬರಿಗೆ ಕೂಡ ಉಪಕಾರ ಆಗಬೇಕು ಅನ್ನುವಂತಹ ಒಂದು ಮನೋಭಾವನೆ ಸಾಲಗಾರರಲ್ಲಿ ಇರಬೇಕು. ಈ ರೀತಿಯ ಒಂದು ಮನೋಭಾವನೆ ಇದ್ದಾಗ ಮಾತ್ರ ಖಂಡಿತ ಒಂದು ಆರ್ಥಿಕ ಸಂಸ್ಥೆ ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತದೆ. ಮಂಗಳೂರಿನಲ್ಲಿ ಬೆಳಗಿದಂತ ನಾವು ಹೇಳ್ತೇವೆ ಕನ್ನಡದಲ್ಲಿ, ನಮ್ಮ ಮನೆ ಅಂಗಳದಲ್ಲಿ ಬೆಳೆದ ಹೂವೊಂದನ್ನ ನಿಮ್ಮ ಮಡಿಯಲ್ಲಿ ಇಟ್ಟಿದ್ದೇವೆ. 3 ವರ್ಷದಲ್ಲಿ ಅದಕ್ಕೆ ಮಣ್ಣು, ಒಳ್ಳೆಯ ಮಣ್ಣು, ನೀರು, ಗೊಬ್ಬರ ಹಾಕಿ ಅದನ್ನು ಬೆಳೆಸಿ ಇವತ್ತು ಎಷ್ಟು ಒಂದು ಅಭಿವೃದ್ಧಿ ಹೊಂದಿದೆ ಎಂಬುದಕ್ಕೆ ನೀವೆಲ್ಲ ಸಾಕ್ಷಿದಾರರಾಗಿದ್ದೀರಿ. ಹಾಗಾಗಿ ನೀವೇನಾಗಿದ್ದರೆ ನಾನು ನಿಮಗೆ, ಸಹಕಾರಿ ಸಂಸ್ಥೆಯ ಒಂದು ಮುಖ್ಯ ಧ್ಯೇಯ ಅದೇ, ನೀ ಏನಾಗಿದ್ದರೆ ನಾನು ಏನಾಗೆ. ಸಹಕಾರಿ ಸಂಸ್ಥೆಯನ್ನು ನೀವು ಎಷ್ಟು ರೀತಿಯಲ್ಲಿ ಪ್ರೀತಿಸ್ತೀರೋ, ಎಷ್ಟು ರೀತಿಯಲ್ಲಿ ಅದನ್ನು ವಿಶ್ವಾಸವಿಟ್ಟು ನೀವು ಬೆಳೆಸ್ತೀರೋ, ಅಷ್ಟು ಸೌಲಭ್ಯವನ್ನ ನೀವು ಸಹಕಾರಿ ಸಂಘದಿಂದ, ಸಹಕಾರಿ ಸಂಸ್ಥೆಯಿಂದ ನಿರೀಕ್ಷಿಸಬಹುದು ಅಂತ ಹೇಳ್ತಾ ಈ ಸಂಸ್ಥೆಯ ಮೇಲೆ
ಇನ್ನಷ್ಟು ನಿಮ್ಮೆಲ್ಲ ವ್ಯವಹಾರಗಳನ್ನ ಈ ಸಂಸ್ಥೆಯ ಜೊತೆ ಮಾಡಿ ಇನ್ನಷ್ಟು ಈ ಸಂಸ್ಥೆಯನ್ನು ಅಭಿವೃದ್ಧಿ ಹೊಂದುವ ಮೂಲಕ ಇನ್ನಷ್ಟು ಈ ಭಾಗದ ಜನರಿಗೆ ನಮಗೆ ಬೇಕಾದಂತಹ ನೀತಿಯನ್ನ ನಿರೂಪಣೆ ಮಾಡಲಿಕ್ಕೆ ನಿಮ್ಮೆಲ್ಲರ ಸಲಹೆ ಸಹಕಾರಗಳು ಎಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು ಮಾಡ್ತೀನಿ. ಬನ್ನಿ ಸುಭಾಷ್ ಚಂದ್ರ ಬನ್ನಿ ಬನ್ನಿ ಬನ್ನಿ. ಪ್ರಥಮವಾಗಿ ಮಂಗಳೂರಿನಲ್ಲಿ ಆಡಳಿತ ಕಚೇರಿಯನ್ನ ಸ್ಥಾಪನೆ ಮಾಡುವಾಗ ಶ್ರೀಯುತ ಜಿನೇಂದ್ರ ಕುಮಾರ್ ಅವರು ನಾವು ಮಂಗಳೂರಿನಲ್ಲಿ ದೌಡ ಕೋಆಪರೇಟಿವ್ ಸೊಸೈಟಿ ಎಂಬ ಒಂದು ಸಹಕಾರಿ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಿದ್ದೇವೆ, ಈ ಭಾಗದಿಂದ ನಿರ್ದೇಶಕರಾಗಿ ನಿಮ್ಮನ್ನು ಆಯ್ಕೆ ಮಾಡ್ತಿದ್ದೇವೆ ಅಂತ ಹೇಳಿದಾಗ ನನಗೆ ಮನಸ್ಸಿಗೆ ಒಂಥರ ತುಂಬಾ ಹೆದರಿಕೆ ಆಯಿತು. ಮಂಗಳೂರಿನಲ್ಲಿ ಸಮಾಜದ ಒಂದು ಸಹಕಾರಿ ಸಂಸ್ಥೆಯನ್ನು ಆಯ್ಕೆ ಮಾಡ್ತೇವೆ, ನೀವು ನಿರ್ದೇಶಕರಾಗಬೇಕು, ನಮ್ಮ ಕೆಲಸ ಏನಂತ ಕೇಳಿದಾಗ ಶೇರ್ ಹೋಲ್ಡರ್ ಮಾಡುವಂಥದ್ದು ಹಾಗೂ ಅಕೌಂಟ್ ಅನ್ನ ನೀವು ಅಲ್ಲೆಲ್ಲ ನಮ್ಮ ಸಮಾಜದವ್ರನ್ನ ಒಟ್ಟುಗೂಡಿಸಿ ಅವ್ರನ್ನೆಲ್ಲ ಸದಸ್ಯರನ್ನಾಗಿ ಮಾಡೋದಂತೇಳಿ ನಮ್ಮ ಗಮನಕ್ಕೆ ತಂದರು. ಹಾಗೆ ಈ ಭಾಗದಿಂದ ನನ್ನ ಹಾಗೂ ಪ್ರಮಾಣನ ನಾವು ಆಯ್ಕೆ ಮಾಡಿದಾಗ ಪ್ರಾಮಾಣಿಕವಾಗಿ ಸುಮಾರು 100 ರಿಂದ 125 ಜನ ಸದಸ್ಯರನ್ನ ನಾವು ಆಯ್ಕೆ ಮಾಡಿದ್ದು. ಹಾಗೆ ನಾವು ಪ್ರತಿಯೊಂದು ಕಾರ್ಯಕ್ರಮ ಇಲ್ಲಾದಾಗಲೂ ನಮ್ಮ ಈ ಕಳಸ ಸುತ್ತಮುತ್ತ ಪ್ರತಿ ಮನೆಗೂ ನಾವು ಹೋಗಿ ಈ ಒಂದು ನಮ್ಮ ಸಮಾಜದ ಸಹಕಾರಿ ಸಂಸ್ಥೆ ತಾವೆಲ್ಲರೂ ಇದು ಸಂಸ್ಥೆ ನಮ್ಮ ನಿರ್ದೇಶಕರದಾಗಲಿ ನಮ್ದು ಮಾತ್ರ ಅಲ್ಲ, ಈ ಸಂಸ್ಥೆ ನಿಮ್ಮೆಲ್ಲರ ಸಂಸ್ಥೆ, ನಮ್ಮೆಲ್ಲರ ಸಹಕಾರ ಬೇಕಂತೇಳಿ ಪ್ರತಿ ಸಲನೂ ನಾವು ನಿಮ್ಮನ್ನ ಕೇಳ್ಕೊಳ್ತಾ ಇರ್ತೇವೆ. ಹಾಗೆ ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವೊಂದು 400 ರಿಂದ 500 ಜನ ನಿರೀಕ್ಷೆ ಇಟ್ಕೊಂಡಿದ್ದು. ನಾನಂತೂ ಬ್ರಹ್ಮಣ್ಣನು ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರಿಗೂ ಫೋನ್ ಮಾಡಿದ್ದಾರೆ, ಪತ್ರಿಕೆಯನ್ನು ಕಳಿಸಿಕೊಟ್ಟಿದ್ದಾರೆ. ನಮ್ಮ ಆಫೀಸಿನ ಸಿಬ್ಬಂದಿ ವರ್ಗದವರು ಸಹ ಮನೆಗೆ ಹೋಗಿ ಭೇಟಿ ಕೊಟ್ಟು ಪತ್ರಿಕೆಯನ್ನು ಕೊಟ್ಟಿದ್ದಾರೆ. ನಾನು ಸಂಸ್ಥೆ ಭಾಗದಲ್ಲಿ ಹೆಚ್ಚಿನ ಮನೆಗೆ ಬಂದು ಪತ್ರಿಕೆ ಕೊಟ್ಟಿದ್ದೇನೆ. ಆದ್ರೆ ಸ್ವಲ್ಪ ಮನಸ್ಸಲ್ಲಿ ಬೇಜಾರು ಅಂತ ಹೇಳಿದ್ರೆ ಇವತ್ತು ಸೇರಿದ ಸಂಖ್ಯೆ ಕಡಿಮೆ ಆಯ್ತು ಅಂತ ಹೇಳಿ ನನಗೆ ಅನಿಸ್ತಾ ಉಂಟು. ಯಾಕಂತ ಹೇಳಿದ್ರೆ ನಾವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದೇವೆ. ನಾನು ಪ್ರಮಾಣ ಪ್ರದೇಶದ ಮಂಗಳೂರು ಭೇಟಿಗೆ ಹೋಗ್ತೀವಿ, ನಾವು ಯಾವುದೇ ಸಂಸ್ಥೆಯಿಂದ ಹಣವನ್ನು ಪಡ್ಕೊಳ್ಳೋದಿಲ್ಲ.
ಇವತ್ತು ಆ ಭಾಗದಿಂದ ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಅವರು ಯಾವುದೋ ಹಣವನ್ನು ಪಡ್ಕೊಳ್ಳೋದಿಲ್ಲ. ಫಲಾಪೇಕ್ಷೆಯಿಂದ ನಾವೆಲ್ಲರೂ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಿದ್ದೇವೆ. ಹಾಗಾದ್ರೆ ನಾವು ಇಷ್ಟೆಲ್ಲ ಕೆಲಸ ಮಾಡ್ತಿರೋದಿಗೆ, ಇಷ್ಟು ಪ್ರಯತ್ನ ಮಾಡೋದಿಗೆ ನಿಮ್ಮ ಸಲಹೆ, ಸಹಕಾರ, ಮಾರ್ಗದರ್ಶನ ನಮಗೆ ಬೇಕು. ಜೊತೆಗೆ ನಮ್ಮ ಕಳಸ ಭಾಗದಲ್ಲಿ 7 ಜನ ಸಲಹಾ ಸಮಿತಿ ಅಂತ ಹೇಳಿ ಇಲ್ಲೆಲ್ಲ ವೇದಿಕೆಗಳಿದ್ದಾರೆ. ಅವರೆಲ್ಲ ತುಂಬಾ ಪ್ರತಿ ತಿಂಗಳು ನಾವು ಮೀಟಿಂಗ್ ಮಾಡ್ತೀವಿ. ಅವರು ಸಹ ಈ ಮೀಟಿಂಗ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ಮುಂದೆ ಆದರೂ ಈ ದವಳ ಕೋಆಪರೇಟಿವ್ ಸೊಸೈಟಿ ಬೆಳಲಿಕ್ಕೆ ನೀವೆಲ್ಲರೂ ಕಾರಣಕರ್ತರಾಗಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದೇನು ಇಲ್ಲಿ ನೀವು ಯಾರು ಶೇರ್ ಹೋಲ್ಡರ್ ಆಗಲಿಲ್ಲ, ಅಕೌಂಟ್ ಓಪನ್ ಮಾಡಲಿಲ್ಲ, ಮಾಡಬೇಕು. ಹಾಗೆ ಇಷ್ಟವರೆಗೆ ನಮಗೆ ಒಂದು ಕೊರತೆ ಇದ್ದಿದ್ದು ಅಂತ ಹೇಳಿದ್ರೆ ದಾಸ್ತಾನು ಕೊಠಡಿ, ಅಂದ್ರೆ ಹಿಂದೆ ಸೀಟಿನ ಮಾಡಿತ್ತು. ನೀವಿರ್ತಕ್ಕಂಥ ಅಡಿಕೆ ಇರ್ಬೋದು, ಕಾಫಿ ಇರ್ಬೋದು, ಅದು ಸ್ವಲ್ಪ ತೂಕ ಕಡಿಮೆ ಆಗ್ತಾ ಇತ್ತು. ಹಾಗಾದ್ರಿಂದ ಅದೊಂದು ಕೊರತೆ ಇತ್ತು. ಆಮೇಲೆ ವಿಸ್ತಾರವಾದ ಒಂದು ಕಚೇರಿಯನ್ನು ಸಹ ಇವತ್ತು ಉದ್ಘಾಟನೆ ಆಗಿದೆ. ಮುಂದೆ ನಮ್ಮ ಸಮಾಜದವರ ಜೊತೆ ಇತರೆ ಸಮಾಜದವರಿಗೂ ಸಹ ತಾವೆಲ್ಲ ಇಲ್ಲೇ ಸಾಧ್ಯವಾದಷ್ಟು ವ್ಯವಹಾರವನ್ನು ಮಾಡಲಿಕ್ಕೆ ನೀವೆಲ್ಲರೂ ನಮ್ಮ ಸಮಾಜದವರು ಪ್ರೇರೇಪಿಸಬೇಕಂತ ಹೇಳ್ತಾ, ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಕೃತಜ್ಞತೆಯನ್ನ ಸಲ್ಲಿಸ್ತಾ, ಇನ್ನು ಮುಂದೆ ಹೆಚ್ಚಿನ ನಿಮ್ಮೆಲ್ಲರ ಸಲಹೆ, ಸಹಕಾರ, ಮಾರ್ಗದರ್ಶನ ನಿಮಗೆ ಬೇಕಂತ ಹೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಹಾಗೂ ಸಿಬ್ಬಂದಿಗಳೇ, ಬಹುಶಃ ಈಗಾಗಲೇ ಬಹಳಷ್ಟು ಜನ ನಮ್ಮ ಈ ಒಂದು ಬ್ಯಾಂಕ್ ಯಾವ ರೀತಿ ಬೆಳೆದು ಬಂದಿದೆ, ಇಲ್ಲಿ ಕಲಶ ಶಾಖೆಯಲ್ಲಿ ಯಾವ ರೀತಿ ಕೆಲಸವನ್ನು ನಿರ್ವಹಿಸ್ತಾ ಉಂಟು ಎನ್ನುವುದರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಹೇಳಿದ್ದಾರೆ. ನಾನು ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರನ್ನು ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂತ ಹೇಳಿದ್ರೆ ಈ ಒಂದು ಬ್ರಾಂಚ್ ಇಲ್ಲಿ ಪ್ರಾರಂಭವಾಗಿ ಬಹುಶಃ 2ನೇ ವರ್ಷದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದಿದೆ. ಈ ಅಭಿವೃದ್ಧಿಯಲ್ಲಿ ನಮ್ಮ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳಲ್ಲದೆ ನಿಮ್ಮೆಲ್ಲರ ಪಾತ್ರ ಬಹಳಷ್ಟು ಹಿರಿದಾಗಿದೆ ಅಂತ ಹೇಳಿಕೆ ನಾನು ಹೆಮ್ಮೆ ಪಡ್ತೇನೆ. ಬಹುಶಃ ಇನ್ನು ಮುಂದೆ ಕೂಡ ನೀವು ಇಂತಹ ಒಂದು ಸಹಕಾರವನ್ನು ನಮಗೆಲ್ಲ ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಡುತ್ತಾ, ಯಾವುದೇ ಒಂದು ಸಂಘ ಅಥವಾ ಬ್ಯಾಂಕ್ ಅನ್ನು ಪ್ರಾರಂಭ ಮಾಡುವುದು ಸುಲಭ, ಆದರೆ ಅದನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿ ಮುಂದುವರಿಸಿಕೊಳ್ಳುವುದು ಬಹಳಷ್ಟು ಕಷ್ಟ. ಇದಕ್ಕೆ ಬೇಕಾಗಿರುವಂತದ್ದು ನಮ್ಮಲ್ಲಿ ಧೈರ್ಯ, ಆತ್ಮವಿಶ್ವಾಸ, ಶ್ರದ್ಧೆ, ಈ ಮೂರನ್ನು ನಾವು ಮೈಗೂಡಿಸಿಕೊಂಡ್ರೆ ಖಂಡಿತವಾಗಿಯೂ ಆ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಸಾಧ್ಯ. ಒಂದು ಸಣ್ಣ ಉದಾಹರಣೆಯನ್ನು ಹೇಳಿದ್ದೇನೆ. ಒಬ್ಬ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್ ಅಂತ ಇದ್ದ. ಅವನು ಬಹಳಷ್ಟು ಕಷ್ಟಪಟ್ಟು ಬಲ್ಬ್ ಅನ್ನು ಕಂಡುಹಿಡಿತಾನೆ. ಆ ಮೊದಲನೇದಾಗಿ ಬಲ್ಬ್ ಅನ್ನು ಕಂಡುಹಿಡಿದಾಗ ಒಬ್ಬ ಸಣ್ಣ ಬಾಲಕನನ್ನು ಕರೆದು ಹೇಳ್ತಾನೆ, ನೋಡು ಇದರ ಹೋಲ್ಡರ್ ಮಾಳಿಗೆ ಉಂಟು, ಅದರಲ್ಲಿ ಹೋಗಿ ಸಿಕ್ಕಿಸು, ಈ ಬಲ್ಬ್ ಉರಿಯುತ್ತದ ಅಂತ ನೋಡು ಅಂತ ಹೇಳಿ. ಆಗ ಆ ಹುಡುಗ ಮೇಲೆ ಮಹಡಿ ಹತ್ತುವಾಗ ಆ ಬಲ್ಬ್ ಜಾರಿ ಬಿದ್ದು ಒಡೆದೋಗ್ತದೆ. ಆಗ ಹುಡುಗನಿಗೆ ಬಹಳಷ್ಟು ಬೇಸರ ಆಗ್ತದೆ, ಎಲ್ಲಿ ನನಗೆ ಬೈತಾರೋ ಅಂತ ಹೇಳಿ. ಆದ್ರೆ ಆ ವಿಜ್ಞಾನಿ ಆತನನ್ನು ಕರೆದು ಹೇಳ್ತಾನೆ, ನೋಡು ನೀನು ಮೊದಲನೇ ಬಾರಿ ಸೋತಿದ್ದಿ, ನೀನೇನು ಬೇಸರ ಮಾಡಬೇಡ ಅಂತ ಹೇಳಿ ಅವನ ಅಸಿಸ್ಟೆಂಟ್ಗಳಿಗೆ ಹೇಳ್ತಾನೆ, ಇನ್ನೊಂದು ಬಲ್ಬ್ ಅನ್ನು ತಯಾರು ಮಾಡಿ ಅಂತ ಹೇಳಿ. ಆಗ ಅವರು ಬಹಳಷ್ಟು ಮುಂದುಗೊಳ್ತಾರೆ, ಒಂದು ಬಲ್ಬನ್ನೇ ತಯಾರು ಮಾಡ್ಲಿಕ್ಕೆ ಇಷ್ಟು ನಾವು ಪಟ್ಟಿದ್ದೇವೆ, ಅದನ್ನೇ ಒಡೆದು ಹಾಕಿದ, ಇನ್ನೊಂದು ತಯಾರಿ ಮಾಡಲಿಕ್ಕೆ ನಮಗೆ ಬಹಳಷ್ಟು ಶ್ರಮ ಬೇಕಾಗ್ತದೆ ಅಂತ ಹೇಳಿ. ಆದ್ರೆ ಎಡಿಸನ್ ಕೇಳಿಲ್ಲ, ನೀವು ಇನ್ನೊಂದು ಬಲ್ಬ್ ಅನ್ನು ತಯಾರಿಸಿ ಅಂತ ಹೇಳಿ. ಪುನಃ ಒಂದು 24 ಗಂಟೆಯಲ್ಲಿ ಅವರ ಬಲ್ಬ್ ಅನ್ನು ತಯಾರಿಸ್ತಾರೆ. ಮತ್ತೆ ಆ ಹುಡುಗನನ್ನು ಕರೆಸಿ ಹೇಳ್ತಾರೆ, ನೋಡು ನೀನೇ ಹೋಗಿ ಆ ಬಲ್ಬ್ ಅನ್ನು ಅಲ್ಲಿ ಸಿಕ್ಕಿಸಿ ಬಾ ಅಂತ ಹೇಳಿ. ಇವರೆಲ್ಲ ಬೈತಾರೆ, ಒಂದು ಸಲ ಹೊಡೆದಾಕಿದ್ದಾರೆ, ಇನ್ನೊಂದು ಸಲ ಎಲ್ಲಿ ಹೊಡೆದಾಕ್ತಾರೆ ಅಂತ ಹೇಳಿ. ಆಗ ಆ ಎಡಿಸನ್ ಹೇಳ್ತಾರೆ, ನೋಡಿ ನಾವು ಒಬ್ಬರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಸಬೇಕಾದ್ರೆ ಆ ವ್ಯಕ್ತಿ ಏನು ತಪ್ಪು ಮಾಡ್ತಾನೆ ಅದನ್ನು ಸರಿ ಮಾಡುವ ತನಕ ಅವನಲ್ಲಿ ಆ ಕೆಲಸವನ್ನು ಮಾಡಿಸಬೇಕು, ಆಗ ಮಾತ್ರ ಅವರಲ್ಲಿ ಆತ್ಮವಿಶ್ವಾಸ ಬೆಳೆಯಲಿಕ್ಕೆ ಸಾಧ್ಯ ಅಂತ ಹೇಳಿ. ಬಹುಶಃ ಇಂತಹ ಒಂದು ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ನಾವು ಈ ಸಂಸ್ಥೆಯಲ್ಲಿ ಸೇವೆಯನ್ನು ಮಾಡಿದಾಗ ಮಾತ್ರ ಈ ಸಂಸ್ಥೆ ಬೆಳೆಯಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ, ಈ ಒಂದು ಆತ್ಮವಿಶ್ವಾಸವನ್ನು ನಮ್ಮ ಎಲ್ಲ ನಿರ್ದೇಶಕರುಗಳು ಮಾಡಿಕೊಂಡಿದ್ದಾರೆ. ಅದಕ್ಕೆ ಸ್ಫೂರ್ತಿಯಾಗಿ ಧೈರ್ಯವನ್ನು, ಸಹಕಾರವನ್ನು ನೀವೆಲ್ಲ ಕೊಟ್ಟಿದ್ದೀರಿ. ಹಾಗಾಗಿ ಈ ಒಂದು ನಮ್ಮ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಖಂಡಿತವಾಗಿ ಬೆಳೆಯುತ್ತದೆ ಎನ್ನುವ ಒಂದು ಆಶಯದೊಂದಿಗೆ ಇದಕ್ಕೆ ನೀವೆಲ್ಲರೂ ಕೈ ಜೋಡಿಸಬೇಕು ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶವನ್ನು ಕಲ್ಪಿಸಿಕೊಟ್ಟ ನಿಮ್ಮೆಲ್ಲರಿಗೂ ನಾವು ಸಲಹಾ ಸಮಿತಿ ಅಂತ ಬಹಳ ದೊಡ್ಡ ಕೆಲಸ ಇದೆ. ನಾವು ನಿರ್ದೇಶಕರು ಏನು ಒಂದು ದಾರಿ ತೋರಿಸ್ತಾರೆ, ನಾವು ಅವ್ರಿಗೆ ಬೇಕಾದಂತ ಬ್ಯಾಂಕಿಗೆ ಸಂಬಂಧಪಟ್ಟ ವಿಚಾರಗಳನ್ನ ಕೂತು ಚರ್ಚೆ ಮಾಡಿ ಸಲಹೆ ಕೊಡ್ತೀವಿ. ಇನ್ನೇನು ಡಿಪಾಸಿಟ್ ಕೇಳ್ತೀವಿ, ಸದಸ್ಯರು ಶೇರ್ ಮಾಡಿಕೊಡಿ ಅಂತ ಕೇಳ್ತೀವಿ. ಹಾಗೆ ಜೊತೆ ಕೂಡಿ ನಿರ್ದೇಶಕರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಒಂದೇ ರೀತಿ ಇಬ್ಬರು ಒಟ್ಟಾಗಿ ಸೇರಿ ನಾವು ಕೆಲಸ ಮಾಡ್ತಿದ್ದೀವಿ.
ನಮ್ಮ ನಿರ್ದೇಶಕರಾಗಲಿ ನಮ್ಮ ಸದಸ್ಯ ಸಮಿತಿಗೆ ಯಾವುದೇ ಭೇದ ಭಾವ ಇಲ್ಲ, ಇಬ್ಬರು ಸೇರಿ ಒಂದೇ ಕೈಯನ್ನು ಒಂದು ಕೈಯನ್ನು ಹಿಡ್ಕೊಂಡು ಇಬ್ಬರು ಜೋಡಿ ಎತ್ತುಗಳಾಗಿ ಎರಡೂ ಸಮಿತಿಯಲ್ಲಿ ಸೇರಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳೋದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಹಾಗಾದ್ರೆ ಈ ಸಂಸ್ಥೆ ಇನ್ನೂ ಬೆಳಗ್ಗೆ ಇನ್ನೂ ಚೆನ್ನಾಗಿ ಆಗಲಿ, ನಾವು ಕೂಡ ಇದ್ರ ಜೊತೆಗೆ ಕೈ ಜೋಡಿಸ್ತೀವಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಕಾರ್ಯಕ್ರಮ ಕಚೇರಿ ಹಾಗೂ ಗೋಡನ್ ಎರಡು ಕೂಡ ಮಿತ್ರರಾದ ಹಿರಿಯರು ಆತ್ಮೀಯರಾದ ಅಣ್ಣಯ್ಯನವರು ಬಹಳ ಸುಂದರವಾಗಿ ನಿರ್ಮಿಸಿಕೊಟ್ಟಿದ್ದಾರೆ. ಹಿಂದೇನು ಅವರ ಕಟ್ಟಡದಲ್ಲಿ ಇತ್ತು, ಬೇಕಾದಾಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾವುದೇ ರೀತಿಯ ರೆಂಟಿಗೆ ಅವರು ಆಸೆ ಪಡಲಿಲ್ಲ. ನಮಗೆ ನಮ್ಮ ಸಮಾಜದ ಅಥವಾ ಕಳಸಕ್ಕೆ ಏನೊಂದು ಸೊಸೈಟಿ ಬೇಕಿತ್ತ, ಧವಳ ಸೊಸೈಟಿ ಪ್ರಾರಂಭ ಮಾಡಿ ಅದಕ್ಕೆ ಬೇಕಾದ ಎಲ್ಲ ಅಚ್ಚುಕಟ್ಟಿನ ವ್ಯವಸ್ಥೆಯನ್ನು ಇಂಜಿನಿಯರ್ ಮುಖಾಂತರ ಇವು ಸುಂದರವಾಗಿ ಮಾಡಿಕೊಂಡು ಕೇವಲ 2.5 ವರ್ಷದಲ್ಲಿ ನೂತನ ಕಟ್ಟಡಕ್ಕೆ ನಾವು ಸ್ಥಳಾಂತರಗೊಂಡಿದ್ದೇವೆ ಹೇಳಿದ್ರೆ ಬಹಳಷ್ಟು ಸಂತೋಷ ಆಗುತ್ತೆ. ಕಳಸದ ಎಲ್ಲ ಜನರನ್ನು ಈ ಮೂಲಕ ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಇವತ್ತು ಮಂಗಳೂರಿನಲ್ಲಿ ಈಗಾಗಲೇ ಹೇಳಿದವರು ಮುಂಚೆ ಬಹಳಷ್ಟು ರೀತಿಯ ಎಲ್ಲ ವಿಚಾರಗಳನ್ನು ಪ್ರಾಸ್ತಾವಿಕವಾಗಿ ಜಿನೇಂದ್ರ ಇರ್ಬೋದು, ನಮ್ಮ ಹಿರಿಯ ನಿರ್ದೇಶಕ ಪುಷ್ಪರಾಜ್ ಜೈನ್ ಇರ್ಬೋದು, ರಾಜೇಶ್ ಇರ್ಬೋದು, ನಮ್ಮ ಮಿತ್ರರಾದ ಸುಭಾಷ್ ಚಂದ್ರ ಜೈನ್ ಇವರೆಲ್ಲರೂ ಸೊಸೈಟಿ ಬಗ್ಗೆ ಪ್ರಾರಂಭವಾದ ಬಗ್ಗೆ ಹೇಳಿದ್ರೆ ನಾನು ಪುನಃ ಅದನ್ನೇ ಪುನರಾವರ್ತಿಸಿ ಹೋಗ್ತಾ ಇಲ್ಲ. ನಾವೇನು ಕಳೆದ ಕೆಲವಾರು ವರ್ಷಗಳ ಹಿಂದೆ ಪುಷ್ಪರಾಜರು ನಾವೇನು ಕೆಲವರು ಸೊಸೈಟಿ ಜೈನ್ ಸಮಾಜದಲ್ಲಿ ಮಾಡಬೇಕು ಎಂಬ ಬಹಳಷ್ಟು ರೀತಿಯಲ್ಲಿ ಮಾತಾಡ್ತಾ ಇದ್ದೇವೆ. ಮಾತಾಡಲಿಕ್ಕೆ ಶುರುವಾಗಿ 7 ವರ್ಷ ಆಯಿತು. ಆನಂತರ 1-2-3 ವರ್ಷ ಕೊರೋನಾ ಬಂದು ಸ್ವಲ್ಪ ಇದಾಯಿತು. ಮತ್ತೆ ಕೂತ್ಕೊಂಡಾಗ ಎಲ್ಲ ತಾಲೂಕುಗಳಿಂದ ದಕ್ಷಿಣ ಕನ್ನಡ ಇರ್ಬೋದು, ಕಳಸ, ಆದರೆ ಜಿಲ್ಲಾ ಮಟ್ಟದ ಸಹಕಾರಿ ಸಂಘ ಈಗಾಗಲೇ ಮಂಗಳೂರಿನಲ್ಲಿ ಇದೆ, ಒಂದು ಮಾರ್ಕೆಟ್ ಸೊಸೈಟಿ ಇದೆ. ನಾವು ಮಾಡೋದಿದ್ರೆ ಪುನಃ ಯಾವ ಈಗಾಗಲೇ ಸ್ಪರ್ಧಾತ್ಮಕ ಕಾಂಪಿಟೇಷನ್ ಆಗಬಾರ್ದು ಅಂತ ರಾಜ್ಯ ಮಟ್ಟದ ಸಹಕಾರಿ ಸಂಘವನ್ನು ಹುಟ್ಟುವಾಗ ನಿಯಂತ್ರಣವನ್ನು ರಾಜ್ಯ ಮಟ್ಟದ ಸಹಕಾರಿ ಸಂಘವಾಗಿ ಧವಳ ಸಹಕಾರಿ ಸಂಘವನ್ನು ಹುಟ್ಟುಹಾಕಿದ್ದೇವೆ. ಬಹುಶಃ ಪ್ರಥಮವಾಗಿ ಅದಕ್ಕೆ 5 ಜಿಲ್ಲೆಗಳನ್ನು ತೆಗೆದುಕೊಂಡ್ರು ಕೂಡ ಈಗಾಗಲೇ ಮಂಗಳೂರಿನಲ್ಲಿ ಕಚೇರಿ 6 ತಿಂಗಳಲ್ಲಿ ನಾವು ಜೂನ್ನಲ್ಲಿ ಪ್ರಾರಂಭ 6 ತಿಂಗಳಲ್ಲಿ ನಿಮ್ಮ ಕಳಸ ಶಾಖೆಯನ್ನು ನಾವು ಪ್ರಾರಂಭದಲ್ಲೇ ಕಳಸದಲ್ಲಿ ಶಾಖೆ ಮಾಡಬೇಕು ಮಾತ್ರವಲ್ಲ, ಪ್ಲೆಜ್ ಲೋನ್ಗಳನ್ನು ಕೊಡುವ ರೀತಿಯಲ್ಲಿ ಇಲ್ಲಿ ಕಾಫಿ ಇರ್ಬೋದು, ಗಾರ್ಮೆಂಟ್ಸ್ ಇರ್ಬೋದು, ಅಡಿಕೆ ಕೊಡುವ ರೀತಿಯಲ್ಲಿ ಕಳಸದಲ್ಲಿ ಕಾರ್ಯಕ್ರಮವನ್ನು ಹಾಕಿಕೊಂಡು ಯಶಸ್ವಿ ಆಗಬಹುದು ಎಂಬ ಉದ್ದೇಶದಿಂದ ಪ್ರಥಮದಲ್ಲಿ ಮಂಗಳೂರಿನ ಕೇಂದ್ರ ಕಚೇರಿ ಉದ್ಘಾಟನೆ ಮಾತಾಡಿದ 6 ತಿಂಗಳಲ್ಲಿ ನಾವು ಈ ಒಂದು ಕಳಸ ಶಾಖೆಯನ್ನು ಉದ್ಘಾಟನೆ ಮಾಡಿದೆವು. ಆ ನಂತರ ಉಡುಪಿ ಜಿಲ್ಲೆಯ ಹೊಸಮಾರ್ನಲ್ಲಿ ಆ ಭಾಗದಲ್ಲಿ ಬಹಳಷ್ಟು ಜೈನ್ ಸಮಾಜದವರಿದ್ದಾರೆ, ಅವಶ್ಯಕತೆ ಇದ್ದರಿಂದ ಹೊಸಮಾರ್ನಲ್ಲಿ ಕೂಡ ಒಂದು ಶಾಖೆಯನ್ನು 1 ವರ್ಷದೊಳಗೆ 3 ಶಾಖೆಯನ್ನು ಹುಟ್ಟುಹಾಕಿದೆವು. ಬಹುಶಃ ಶಾಖೆ ಹುಟ್ಟುಹಾಕುವ ಖರ್ಚುಗಳು ಸ್ವಲ್ಪ ಹೆಚ್ಚಾಗ್ತಾ ಹೋದಾಗೆ ನಾವು ಆನಂತರ ಸ್ವಲ್ಪ ನಿಧಾನವಾಗಿ ನಮ್ಮ ಧವಳ ಲಾಭಕ್ಕೆ ಬರಲಿ ಎಂಬ ಉದ್ದೇಶದಿಂದ ಕಳೆದ 2 ವರ್ಷದಲ್ಲಿ ಮತ್ತೆ ನಾವು ಹುಟ್ಟುಹಾಕಿಲ್ಲ. 5 ವರ್ಷ ಆಗುವಾಗ 5 ಶಾಖೆಗಳನ್ನು ಮಾಡುವ ಯೋಜನೆ ನಮ್ಮದು. ವರ್ಷಕ್ಕೊಂದು ಶಾಖೆಯ ರೀತಿಯಲ್ಲಿ 5 ವರ್ಷದಲ್ಲಿ 5 ಶಾಖೆಗಳನ್ನು ಈಗಾಗಲೇ 3 ಬಿದ್ರೆ ಕಾರ್ಯಗಳನ್ನು ನೋಡ್ತಾ ಇದ್ದೇವೆ. ಏಕೆಂದ್ರೆ ಹಾಸನದಲ್ಲೂ ಕೂಡ ಮಾಡುವ ಯೋಜನೆ ನಾವು ಈಗಾಗಲೇ ಹಾಸನದಲ್ಲಿ ಮಾಡುವ ಕೂಡ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಅಂತೂ ಇವತ್ತು ಬಹಳಷ್ಟು ಸಹಕಾರಿ ಸಂಘಗಳಿವೆ, ತಮಗೆ ಗೊತ್ತಿದೆ, ಎಲ್ಲ ಸಮಾಜದ ಸಹಕಾರಿ ಸಂಘಗಳಿವೆ. ಅದು ಪರಿಶಿಷ್ಟ ಜಾತಿ ಪಂಗಡ ಇರ್ಬೋದು, ಬ್ರಾಹ್ಮಣರದ್ದು ಇರ್ಬೋದು, ಗೌಡರದ್ದು ಇರ್ಬೋದು, ಲಿಂಗಾಯತರದ್ದು ಇರ್ಬೋದು, ಅಥವಾ ನಮ್ಮಲ್ಲೇನು ಗಾಣಿಗರು ಅಂತ ಹೇಳ್ತಾರ, ಅಥವಾ ಕುಲಾಲ್ ಸಮಾಜದ್ದು ಇರ್ಬೋದು, ಬಿಲ್ಲವರದ್ದು ಇದೆ, ಎಲ್ಲ ಜಾತಿ, ಕೆಥೋಲಿಕ್ ಇದೆ, ಮೈನಾರಿಟಿ ಇದೆ, ಎಲ್ಲ ಸಮಾಜದ ಇವತ್ತು ಸಹಕಾರಿ ಸಂಘಗಳಿವೆ. ಅವರವರೆಲ್ಲ ಹೆಚ್ಚಿನವರು ಅವರವರ ಇದರಲ್ಲಿ ವ್ಯವಹಾರಗಳನ್ನು ಅದು ಸಂಬಂಧ ಇರ್ಬೋದು ಕಾಂಟ್ಯಾಕ್ಟ್ ಮಾಡ್ತಾರೆ.
ಆದ್ರೂ ಕೂಡ ನಮ್ಮ ಸಮಾಜ ಜನಸಂಖ್ಯೆ ಬಗ್ಗೆ ದೊಡ್ಡ ಸಮಾಜ ಅಂತ ಇದ್ರು ಮಾಡಿದ್ರೆ ವ್ಯವಹಾರ ಸಮಾಜಕ್ಕೆ ಮಾತ್ರ ಅಲ್ಲ, ಎಲ್ಲ ರೀತಿಯಲ್ಲಿ ಲೋನ್ಗಳನ್ನು ಕೊಡ್ತೇವೆ, ಫ್ರಿಜ್ಗಳನ್ನು ನೋಡ್ತೇವೆ, ಸಾಲಗಳನ್ನು ಕೊಡುವುದಿರ್ಬೋದು, ಠೇವಣಿಗಳನ್ನು ಪಡೆಯಕ್ಕೆ ನಾವು ಅದೇ ಸಮಾಜದ ಬ್ಯಾಂಕ್ ಇರ್ಲಿ. ಯಾಕಂದ್ರೆ ನಾವು ಶಾಶ್ವತ ಅಲ್ಲದಿದ್ದು ನಾವು ನಿರ್ದೇಶಕರಾಗಿರ್ಬೋದು, ಸದ್ಯಕ್ಕೆ ಅಧ್ಯಕ್ಷರಾಗಿರ್ಬೋದು, ಸಲಹಾ ಸಮಿತಿ ಸದಸ್ಯರು ಆಗಿರ್ಬೋದು. ಆದ್ರೆ ಒಮ್ಮೆ ಹುಟ್ಟು ಹಾಕಿದ ಬ್ಯಾಂಕ್ ನಿರಂತರವಾಗಿ 100 ವರ್ಷ ಕಾಲ ಇರಬೇಕು, ಉನ್ನತೋನ್ನತ ಅಭಿವೃದ್ಧಿ ಆಗಬೇಕು, ಠೇವಣಿಗಳಾಗಬೇಕು, ಜನಸಾಮಾನ್ಯರಿಗೆ ಗುಣಮಟ್ಟದ ಸಾಲಗಳನ್ನು. ಯಾಕೆಂದ್ರೆ ಹೇಗೂ ಸಾಲ ಕೊಟ್ಟರೆ ಆಗುದಿಲ್ಲ, ನಮ್ಮ ಹಣ ಅಲ್ಲ. ಇವತ್ತು ಶೇರ್ ಇರ್ಬೋದು, FD ಇರ್ಬೋದು, ಬೇರೆ ಬೇರೆ ಜನರಿಂದ ನಾವೇನು ನಂಬಿಕೆ ಮತ್ತು ವಿಶ್ವಾಸದಿಂದ ಸಹಕಾರಿ ಸಂಘಗಳನ್ನು ಪ್ರಾರಂಭಿಸ್ತೇವೆ, ಅವರಿಂದ ಪಡ್ಕೊಳ್ತೇವೆ. ಅದರ ಗುಣಮಟ್ಟದ ರೆಕಾರ್ಡ್ ಸರಿ ಇದ್ದಾಗ ಲೀಗಲ್ ಇರ್ಬೋದು ಎಲ್ಲವನ್ನು ಪಡ್ಕೊಂಡು ವ್ಯಾಲ್ಯೂಯೇಷನ್ ಪಡ್ಕೊಂಡು ನಾವು ಸಾಲ ಕೊಡಬೇಕಾಗ್ತದೆ. ಯಾಕಂದ್ರೆ ನಾಳೆ ಯಾವುದೇ ಸಹಕಾರಿ ಸಂಘಕ್ಕೆ ತೊಂದರೆ ಆಗ್ಬೋದು. ಇವತ್ತು ಬಹಳಷ್ಟು ಸಹಕಾರಿ ಸಂಘಗಳಿದ್ರು ಕೂಡ ಕೆಲವು ಸಹಕಾರಿ ಸಂಘಗಳು ಅಜಾಗ್ರತೆಯಿಂದ ಲಾಸಿಗೆ ನಷ್ಟಕ್ಕೆ ಹೋದ್ರು ಕೂಡ ಎಲ್ಲ ಸಹಕಾರಿ ಸಂಘಗಳಿಗೆ ಹೆಸರು ಬರ್ತದೆ. ಆ ರೀತಿ ಆಗಬಾರ್ದು ಎಂಬ ಉದ್ದೇಶದಿಂದ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಇವರು ನಾವು ಆಡಳಿತ ಮಂಡಳಿಯನ್ನು ರಚಿಸಿದ್ದೇವೆ. ಇವತ್ತು ಜಿನೇಂದ್ರ ಈ ಭಾಗದವರಾಗಿ ಉಪಾಧ್ಯಕ್ಷರಿರ್ಬೋದು, ಇವತ್ತು ಪುಷ್ಪರಾಜ್ ಜೈನ್ ಇರ್ಬೋದು, ರಾಜೇಶ್ ಇರ್ಬೋದು, ಸುಭಾಸರು ವರ್ತಕರ ಬ್ಯಾಂಕ್ ಅಂತ ಉಭಯ ಜಿಲ್ಲೆಗಳಲ್ಲಿ ಸುಮಾರು 12 ಶಾಖೆಗಳನ್ನು ಮಾಡಿದ್ದಾರೆ. ನಮ್ಮ ಶಿಶುಪಾಲರು ನಾರಾಯಣಗಡೆಯಲ್ಲಿ ಇರ್ಬೋದು, ಇವತ್ತು ಪ್ರಮೋದ್ರನ್ನು ಹೊಸದಾಗಿ ಮಂಗಳೂರಿನಲ್ಲಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದವರಿದ್ದಾರೆ, ಕಾಪಿ ಮಾಡಿದ್ದೇವೆ. ರಾಜೇಶ್ ಹೆಗ್ಡೆಯವರು ಕೂಡ ಸಹಕಾರಿ ಸಂಘಗಳು, ಇವತ್ತು ಸಚಿನ್ ಅವರು ಹಾಪ್ಕಾಮ್ಸ್ ಅಂತ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡು ಇವರೆಲ್ಲರೂ ಕೂಡ ಬಹಳಷ್ಟು ಇಲ್ಲ. ಯುವರಾಜ್ ಎಕ್ಸಲೆಂಟ್ ಕಾಲೇಜ್ನ ಯುವರಾಜರು ಇರ್ಬೋದು, ಇವತ್ತು ಕೆಲವರಿಗೆ ಬರ್ಲಿಕ್ಕೆ ಟೈಮ್ ಇರಲಿಲ್ಲ, ಉಡುಪಿ ಕಡೆಯಿಂದ ಸುಧೀರ್ ಅವರು ಇರ್ಬೋದು, ಒಳ್ಳೊಳ್ಳೆ ನಿರ್ದೇಶಕ ಮಂಡಳಿಯನ್ನು ರಚಿಸ್ತೇವೆ. ಅದರ ಜೊತೆಗೆ ಕಾಲ್ಕಳ ಮತ್ತು ಇವತ್ತು ಕಳಸ ಮತ್ತು ಸಂಸ್ಥೆ ಬ್ರಹ್ಮಣ್ಣ ಅವರು ಇವರ ಬಗ್ಗೆ ನಾನು ಹೇಳ್ಬೇಕು ಅಂತಿಲ್ಲ, ನೀವು ಅವರ ಬಗ್ಗೆ ನಮಗೆ ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ತೊಡಗಿಸಿಕೊಂಡು ಈ ಶಾಖೆಯನ್ನು ಈ ಮಟ್ಟಕ್ಕೆ ಬೆಳೆಸಬೇಕಾದ್ರೆ ಇವತ್ತು ಈ ಕಟ್ಟಡದ ಕಾಮಗಾರಿಯಾದರೂ ನಾವು ಮೊನ್ನೆನೂ ಬಂದಿದ್ದು, ಬಹಳಷ್ಟು ಸಲ ಬಂದಾಗ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಇವತ್ತು ಸಲಹಾ ಸಮಿತಿಯನ್ನು ಕೂಡ ವಿಶ್ವಾಸ ತೆಗೆದುಕೊಂಡು ಇಲ್ಲಿ ಗುಣಮಟ್ಟದ ಸಾಲಗಳನ್ನು ಕೊಡ್ಲಿಕ್ಕೆ ಇರ್ಬೋದು, ಇವತ್ತು ಶೇರ್ ಕಲೆಕ್ಷನ್ ಇರ್ಬೋದು, FDಗಳು ಇರ್ಬೋದು, ಎಲ್ಲದಕ್ಕೂ ಕೂಡ ಬ್ರಹ್ಮಣ್ಣ ಅವರ ಜೊತೆ ನಮ್ಮ ಸಲಹಾ ಸಮಿತಿಯ ಮಿತ್ರರು ಕೂಡ ಕೈ ಜೋಡಿಸಿಕೊಂಡು ಇವತ್ತು ಈ ಕಳಸ ಶಾಖೆ ಇಷ್ಟೊಂದು ಮಟ್ಟಕ್ಕೆ ಬೆಳೆಯಲಿಕ್ಕೆ ಕಾರಣ ಆಗಿದೆ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬ್ರಹ್ಮಣ್ಣನ ಜೊತೆ ನಮ್ಮ ಸಂಸ್ಥೆ ಭಾಗದಿಂದ ಇವತ್ತು ಪ್ರದೀಪ್ ಅವರು ಕೂಡ ನಿರ್ದೇಶಕರನ್ನಾಗಿ ನಾವೆಲ್ಲ ಉಭಯ ದಕ್ಷಿಣ ಕನ್ನಡ ಇರ್ಬೋದು, ಈಗ ಉಡುಪಿ ಜಿಲ್ಲೆ ಕಳಸ ಚಿಕ್ಕಮಗಳೂರು ಈ ಭಾಗದಲ್ಲಿ ಬೇರೆ ಬೇರೆ ನಿರ್ದೇಶಕರ ಜೊತೆಗೆ ಅಲ್ಲಿ ಸಲಹಾ ಸಮಿತಿಯನ್ನು ಮಾಡಿದ್ರೆ ಆದಷ್ಟು ಜನರನ್ನು ಹೆಚ್ಚು ಸಂಖ್ಯೆಯಲ್ಲಿ ಸಂಸ್ಥೆಗೆ ಸೇರಿಕೊಂಡು ವಿಸ್ತಾರವಾಗಿ ನಾವಿವತ್ತು ಈ ಸಂಸ್ಥೆಯನ್ನು ಈ ಮಟ್ಟಕ್ಕೆ ಬೆಳೆದಿದೆ ಅಂತ ಬಹಳಷ್ಟು ಸಂತೋಷ ಆಗ್ತದೆ. ಸುಮಾರು 500ಕ್ಕೂ ಹೆಚ್ಚಿನ ಸುಮಾರು 2,500 ಸದಸ್ಯರು ಶೇರ್ಗಳಿದ್ರು ಕೂಡ ಈಗ ಸುಮಾರು 500ಕ್ಕೂ ಹೆಚ್ಚಿನ ಸದಸ್ಯರು ನಮ್ಮ ಕಳಸ ಸಂಸ್ಥೆ ಹೊರನಾಡು ಮಳಿಗೆ ಇರ್ಬೋದು ಈ ಭಾಗದಲ್ಲಿ ಸದಸ್ಯರಾಗಿ ಸೇರ್ಕೊಂಡಿದ್ದೇವೆ. ಬಹುಶಃ ಕ್ಲೈಂಟ್ಗಳನ್ನು ಕೊಡ್ಬೋದು, ನಿಮಗೆ ಸೊಸೈಟಿ ಕೊಡ್ಬೋದು. ಆದ್ರೂ ಕೂಡ ಇಲ್ಲಿ ಗೋಡಾನ್ ಏನು ಮುಂಚೆ ಶೀಟ್ ಇದ್ದಿತ್ತ, ಬಹುಶಃ ತೂಕಗಳು ಶೀಟ್ ಇದ್ದಾಗ ಬಿಸಿಲಿನ ತಾಪಕ್ಕೆ ನೀವು ಬಿಡಿಸಿಕೊಂಡು 1-2 ಕಿಲೋ ಆದ್ರೂ ಕಡಿಮೆ ಬರ್ತದೆ. ಬೇರೆ ಬೇರೆ ಸಮಸ್ಯೆಗಳಿಗಾಗಿ ನಾವು ಒಳ್ಳೆ ಸುಸಜ್ಜಿತ ಕಟ್ಟಡವನ್ನು ಅವರು ಇವತ್ತು ನಮ್ಗೆ ಮಾಡಿ ಕೊಟ್ಟದ್ರಿಂದ ಎಲ್ಲ ಚಕ್ರ ಅನುಕೂಲ ಲೋಡ್ ಸುಲಭವಾಗಿ ಮುಂದ್ಗಡೆ ನಮ್ಮ ಶಾಖಾ ಕಚೇರಿ ಜೊತೆಗೆ ನಮ್ಮಲ್ಲಿ ವಿಶೇಷವಾಗಿ ಗೋಲ್ಡ್ ಲೋನ್ಗಳನ್ನು ಕೂಡ ಮಂಗಳೂರು ರೈತರ ಒಂದು ಸಂಸ್ಥೆ ಆಗಬೇಕು. ಸಂಸ್ಥೆಯಿಂದ ನಾವು ಸಾಲಗಳನ್ನು ಪಡೆದು ಎಷ್ಟು ಮಟ್ಟಿಗೆ ನಾವು ಬೆಳೆದಿದ್ದೇವೆ ಎಂಬುದು ನಮ್ಮ ಆದ್ಯತೆ ಮತ್ತು ಮುಖ್ಯ ಕರ್ತವ್ಯ ಅಂತ ಇದ್ದು ತಪ್ಪಾಗಲಿಕ್ಕಿಲ್ಲ. ನಿರ್ದೇಶಕ ಮಂಡಳಿ ಇದ್ದಾರೆ, ನಾವು ಹಲವಾರು ಬಾರಿ ಈಗ ರಿಪೇರಿ ಅಂತಂದ್ರೆ 7-8 ಬಾರಿ ಬಂದಿರ್ಬೋದು, ಬ್ರಾಂಚ್ಗಳಿಗೆ ಹೋಗ್ತೇವೆ, ಮೀಟಿಂಗ್ ನಲ್ಲಿ ಯಾವುದೇ ಕಾಫಿ ಚಾರ್ಜ್ ವೆಚ್ಚವನ್ನು ಕೂಡ ನಾವು ಇವತ್ತು ಬ್ಯಾಂಕಿನ ಖರ್ಚಿಗೆ ಹಾಕಿಲ್ಲ. ನಾವು ಎಷ್ಟು ಸಾರಿ 10-20 ಸಾರಿ ಕೆಲಸಕ್ಕೆ ಬಂದು ಕೂಡ ಯಾರೊಬ್ಬ ನಿರ್ದೇಶಕರು ನಮ್ಮ ಪೆಟ್ರೋಲ್ ಡೀಸೆಲ್ ಖರ್ಚು ಅಥವಾ ಕಾಫಿ ವೆಚ್ಚವನ್ನು ಕೂಡ ನಾವು ಒಂದೇ ₹1 ಬ್ಯಾಂಕಿನ ಖರ್ಚಿಗೆ ಹಾಕಿಲ್ಲ. ಪ್ರತಿಯೊಂದು ಕೂಡ ಎಲ್ಲ ನಾವೇ ಡೀಸೆಲ್ ಹಾಕಿರೋದು. ಯಾಕೆ ನಾವು ಮಾಡಿದ ನಿರ್ದೇಶನ ಮಾಡಿದ ಉದ್ದೇಶ ಈ ಸಂಸ್ಥೆ ಉನ್ನತೋನ್ನತವಾಗಿ ಬೆಳೀಬೇಕು, ಇದರ ಮುಖಾಂತರ ಆರ್ಥಿಕತೆ ಜನರಿಗೆ ಬೆಳೀಬೇಕು. ಯಾರು ಠೇವಣಿದಾರ ಗ್ರಾಹಕರಿದ್ದಾರೆ, ಸದಸ್ಯರಿದ್ದಾರೆ, ಅವರಿಗೆ ಯಾವ ರೀತಿಯಲ್ಲೂ ಸಂಶಯ ಬರಬಾರ್ದು. ನಮ್ಮ ವಿಶ್ವಾಸದಿಂದ ನಂಬಿಕೆಯಿಂದ ಇವರಿಗೆ ಸಹಕಾರಿ ಸಂಘದಲ್ಲಿ ಕೆಲಸ ಮಾಡಿದ್ರೆ ಅದರಲ್ಲಿ ನಿಮ್ಮ ಪಾತ್ರ, ಗ್ರಾಹಕರ ಪಾತ್ರ ಬಹಳ ದೊಡ್ಡದು ಎಂಬ ದೃಷ್ಟಿಯಿಂದ ದಯವಿಟ್ಟು ಮಹಾಸಭೆಗಳನ್ನು ಮಾಡ್ತೇವೆ. ಮಂಗಳೂರಿನಲ್ಲಿ ಮಹಾಸಭೆ ಇದ್ದಾಗ ಬಹುಶಃ ಕೆಲವಾರು ಜನ ಬ್ರಹ್ಮಣ್ಣ ಅಥವಾ ಪ್ರದೀಪ ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ ಬಹಳ ದೂರ. ಅದಕ್ಕಾಗಿ ನಾವು ಹಿಂದೆ ಒಮ್ಮೆ 2 ವರ್ಷದಲ್ಲಿ 4 ವರ್ಷದಲ್ಲಿ ಗ್ರಾಹಕರ ಸಭೆಯನ್ನು ನಡೆಸಿದ್ದೇವೆ. ಯಾಕಂದ್ರೆ
ಬ್ಯಾಂಕಿನಲ್ಲಿ ಸಿಬ್ಬಂದಿಗಳಿಗೆ ಕೂಡ ಕೆಲಸ ಮಾಡಿದಾಗ ಸಿಬ್ಬಂದಿ ವರ್ಗ ಇರ್ಬೋದು, ಆಡಳಿತ ಮಂಡಳಿ ಇರ್ಬೋದು, ತಾವು ಗ್ರಾಹಕತೆಯನ್ನು ಸಾಲ ಪಡ್ಕೊಂಡವರು ಠೇವಣಿದಾರರು ಎಲ್ಲರೂ ಒಟ್ಟಿಗೆಯಾಗಿ ಕೆಲಸ ಮಾಡಿದಾಗ ಸಂಸ್ಥೆ ಬೆಳೆಯಲಿಕ್ಕೆ ಕಾರಣ ಆಗ್ತದೆ ಎಂಬ ದೃಷ್ಟಿಯಿಂದ ಕಳೆದ 3 ವರ್ಷಗಳಲ್ಲಿ ಈ ಸಂಸ್ಥೆ ಇಷ್ಟರ ಮಟ್ಟಿಗೆ ಬೆಳೆದಿದೆ. ಈ ಭಾಗದ ಕಳಸದ ಎಲ್ಲ ಜನತೆ ಇದರ ಪ್ರಯೋಜನ ಪಡ್ಕೊಳ್ಳಿ ಒಳ್ಳೆ ವೇದಿಕೆಗೆ ಬರಬೇಕು. ಹಾಗೆ ನೂತನವಾಗಿ ಕೆಲಸ ನಿರ್ವಹಿಸತಕ್ಕಂಥ ಪ್ರಿಯಾಂಕ ಜೈನ್ ವೇದಿಕೆಗೆ ಬರಬೇಕು. ಹಾಗೆ ಪಿಪಿ ಸಂಗ್ರಾಹಕರಾಗಿ ನಮ್ಮೊಂದಿಗೆ ಕೈ ಜೋಡಿಸತಕ್ಕಂಥ ಶೇಷರಾಜ್, ಸುಭಾಷ್ ಚಂದ್ರ ಹಾಗೂ ಪ್ರತೀಕ್ ಅವರು ವೇದಿಕೆಗೆ ಬರಬೇಕು. ಅದರೊಟ್ಟಿಗೆ ನಮ್ಮೊಂದಿಗೆ ಕಾನೂನು ಸಲಹೆಗಾರರಾಗಿ ಸೇವೆಯನ್ನು ಸಲ್ಲಿಸತಕ್ಕಂಥ ರಾಕೇಶ್ ಮೊದಲಕ್ಕೆ ದಿನೇಶ್ ಕುಮಾರ್ ಅವರು ಧನ್ಯವಾದವನ್ನು ಕೊಡೋದರೊಂದಿಗೆ ಈ ಸಭೆಗೆ ನಾವು ಪೂರ್ಣ ವಿರಾಮ ನೀಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ದಯವಿಟ್ಟು ಅಲ್ಲಿ ದೂರದ ಬೆಂಗಳೂರಿನಿಂದ ಭರತ್ ಕುಮಾರ್ ಅವರು ಬಂದಿದ್ದಾರೆ. ಅವರ ಗೌರವ ಉಪಸ್ಥಿತಿ ಕೂಡ ಸ್ಮರಿಸುತ್ತಾ ಈಗ ವಂದನಾರ್ಪಣೆಗೆ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಯುತ ನಿವೇಶ್ ಜೈನ್ ಅವರು. ಶ್ರೀ ರಾಜೇಂದ್ರ ಜೈನ್ ಇವರಿಗೂ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಮತ್ತೊಬ್ಬರು ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ರತ್ನವರ್ಮ ಎಜೆ ಇವರಿಗೂ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವ ಶ್ರೀ ರಾಜೇಶ್ ಎಂ ಮತ್ತು ಸಚಿನ್ ಕುಮಾರ್, ಶಿಶ್ಪಾಲ್ ಜೈನ್, ಪ್ರದೀಪ್ ಕುಮಾರ್, ಶ್ರೀಮತಿ ರಾಜೇಶ್ ಎಸ್ ಹೆಗಡೆ, ಪ್ರಮೋದ್ ಕುಮಾರ್ ಇವರಿಗೆಲ್ಲರಿಗೂ ವಂದನೆಗಳನ್ನು